ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ, ಓಕೆನಾ? ನನಗೆ ನೀವು ಉತ್ತರ ಹೇಳಬೇಕು. ಈ ಪ್ರಶ್ನೆ ನಾನು ಕೇಳುವಾಗ ನಿಮಗೆ ಏನು ಕನ್ವಿಕ್ಷನ್ ಆಗಿದೆಯೋ ಅದು ಮಾತ್ರ ಹೇಳಬೇಕು, ಓಕೆನಾ? ಈಗ ಇಲ್ಲಿ ಬ್ರದರ್ ತುಂಬ ಕ್ಲಾಸ್ ಕೊಟ್ಟಿದ್ದಾರೆ ದೇವರ ವಾಕ್ಯದ ಆಧಾರದ ಮೇಲೆ. ಅದು ಕೇಳಿ ನಾವು ಹೇಳೋದಲ್ಲ, ಅಥವಾ ಎಲ್ಲೋ ನೋಡಿ ನಾವು ಹೇಳೋದಲ್ಲ ನಾನು ಕೇಳುವ ಪ್ರಶ್ನೆಗೆ. ಬಟ್ ನಿಮಗೆ ಒಳಗಡೆ ಪರ್ಸ್ನಲ್ ಆಗಿ ಏನು ಆ ದೃಢತೆ, ಆ ಕನ್ವಿಕ್ಷನ್ ನಿಮ್ಗೆ ಏನು ಬಂದಿದೆ ಒಳಗೆ, ಸೊ ಅದರ ಆಧಾರದ ಮೇಲೆ ನೀವು ನನಗೆ ಉತ್ತರ ಹೇಳಬೇಕು, ಓಕೆನಾ? ಓಕೆ, ಈಗಲೇ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಂಡಿರೋದು ಹೇಳುವಾಗಿಲ್ಲ, ನಿಮ್ಮ ಅನುಭವ. ನೀವು ಒಳಗಡೆ ಈಗ ಅನೇಕ ವಿಷಯಗಳು ನಮಗೆ ಒಳಗಡೆ ಕನ್ವಿಕ್ಟ್ ಆಗಿದೆಯಾ? ಹೌದೋ ಇಲ್ವೋ? ಈಗ ನನ್ನ ತಂದೆ ತಾಯಿಯನ್ನು ತಂದು ಇವರು ನಿಮ್ಮ ಅಪ್ಪ ಅಮ್ಮ ಅಲ್ಲ ಅಂದರೆ ನಾನು ಒಪ್ಕೊಳ್ತೀನಾ? ನನಗೆ ಕನ್ವಿಕ್ಷನ್ ಇದೆ, ಹೌದು ಅವ್ರು ನನ್ನ ಅಪ್ಪ ಅಮ್ಮ ಅಂತ. ಸೊ ಆ ರೀತಿ ನಿಮಗೆ ಏನೆಲ್ಲ ಕನ್ವಿಕ್ಟ್ ಆಗಿದೆಯೋ ಅದನ್ನು ಮಾತ್ರ ಹೇಳಬೇಕು. ಓಕೆ, ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಲೋಕದಲ್ಲಿ ನಾನು ನಿಮ್ಮನ್ನು ಕೇಳೋದಾದರೆ, ಓಕೆ ಈ ಪ್ರಶ್ನೆ ನನಗೂ ಕೂಡ, ಬಟ್ ನಾನು ನಿಮ್ಗೆ ಹೇಳ್ತಾ ಇರೋದ್ರಿಂದ ಪ್ರಶ್ನೆ ನಿಮಗೆ ನಾನು ಕೇಳ್ತಾ ಇದ್ದೀನಿ. ಈ ಲೋಕದಲ್ಲಿ ಉತ್ಕೃಷ್ಟವಾದದ್ದು, ಉನ್ನತವಾದದ್ದು, ಒಳ್ಳೆಯದು, ಗ್ರೇಟ್ ಅಂತ ನಾನು ನಿಮ್ಮನ್ನ ಕೇಳಿದ್ರೆ ಏನಂತ ಹೇಳ್ತೀರಾ ಉತ್ತರ? ನಿಮ್ಮ ಉತ್ತರ ಏನಾಗಿದೆ? ನಿಜಾನಾ? ಲೋಕದಲ್ಲಿ ಅದೇ ಏನಾಗಿದೆ? ನಿಮ್ಮ ಉತ್ಕೃಷ್ಟವಾದದ್ದು, ಉನ್ನತವಾದದ್ದು, ಒಳ್ಳೆಯದು, ಗ್ರೇಟ್ ಆಗಿರುವಂಥ ವಿಷಯಗಳು ಏನು ಅಂತ ನಾನು ನಿಮ್ಮನ್ನ ಪ್ರಶ್ನೆ ಕೇಳೋದಾದರೆ ನಿಮಗೇನು ಕನ್ವಿಕ್ಷನ್ ಆಗಿದೆ? ನಾನು ಹೇಳಿದೆ, ಕೇಳಿರೋದು ಹೇಳುವಾಗಿಲ್ಲ, ನೋಡಿರೋದು ಹೇಳುವಾಗಿಲ್ಲ, ನಿಮ್ಮ ಅನುಭವ ನಿಮಗೆ ಒಳಗಡೆ ಏನು ಆ ದೃಢತೆಯನ್ನು ತಂದು ಕೊಟ್ಟಿದೆ ಅಂತ ನಾನು ಕೇಳಿದ್ರೆ ನಿಮ್ಮ ಉತ್ತರ ಏನು ನನಗೆ? ಉತ್ತರ ಏನು ಇಲ್ವಾ? ಅಂದರೆ ನಿಮ್ಗೆ ಯಾವುದ್ರ ಮೇಲೂ ಕನ್ವಿಕ್ಷನ್ ಆಗಿಲ್ವಾ? ಯೇಸುನಾ? ಈಗ ನಮ್ಗೇನು ಕನ್ವಿಕ್ಟ್ ಆಗಿದೆಯೋ ಅದು ನಮ್ಮ ಜೀವನದ ಮುಖಾಂತರ ಕಾಣಿಸ್ಬೇಕು, ಹೌದಾ? ಈಗ ಪ್ರಶ್ನೆ, ಈಗ ನೀವೆಲ್ಲರೂ ಹೇಳಿದ್ರಿ ಸುಮಾರು ಮಂದಿ ಯೇಸು 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 ಅಂತ, ಒಳ್ಳೆಯದು, ಯೇಸುನೇ ಕನ್ವಿಕ್ಟ್ ಆಗಬೇಕು ನಮಗೆ. ನಮ್ಮದು ಇವೆಂಚುವಲಿ ನಮ್ಮ ಒಂದು ಉತ್ತರ, ನಮ್ಮ ಡೆಸ್ಟಿನಿ ಏನು, ಅಲ್ಟಿಮೇಟ್ ಆನ್ಸರ್ ಏನು ಅಂತ ಹೇಳಿದ್ರೆ ಯೇಸುನೇ. ಆದರೆ ನೀವು ಹೇಳಿದ ಆ ಉತ್ತರಕ್ಕೆ ನಿಜವಾಗ್ಲೂ ನಿಮಗೆ ಕನ್ವಿಕ್ಷನ್ ಇದೆಯಾ? ಯೇಸುವನ್ನು ನಿಮ್ಮ ಜೀವನದ ಮುಖಾಂತರ ತೋರ್ಪಡಿಸ್ಲಿಕ್ಕೆ ನಿಮ್ಮ ಕೈಲಿ ಆಗ್ತಾ ಇದೆಯಾ? ಇದಕ್ಕೀಗ ಆನ್ಸರ್ ಮಾಡಿ. ಆಗ್ತಿದೆಯಾ? ಪ್ರಯತ್ನದಲ್ಲಿದ್ದೀವಿ ಅಲ್ವಾ? ಅಂದರೆ ಇನ್ನೂ ಆ ಒಂದು 100% ಕನ್ವಿಕ್ಷನ್ ಆಗಿಲ್ಲ, ಪ್ರಯತ್ನ ಮಾಡ್ತಾ ಇದ್ದೀವಿ. ನನ್ನನ್ನು ಕೇಳೋದಾದರೂ ನಾನು ಇನ್ನೂ ಪ್ರಯತ್ನ ಪಡ್ತಾ ಇದ್ದೀನಿ. ಕಂಪ್ಲೀಟಾಗಿ ಯೇಸುವನ್ನು ನನ್ನ ಜೀವನದ ಮುಖಾಂತರ, ನನ್ನ ಮಾತಿನ ಮುಖಾಂತರ, ನನ್ನ ಒಂದು ಸ್ವಭಾವಗಳ ಮುಖಾಂತರ, ನನ್ನ ಕಾರ್ಯಗಳ ಮುಖಾಂತರ ನನಗೂ ತೋರ್ಪಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದೇ ಒಂದು ಪ್ರಯತ್ನದಲ್ಲಿ ಪ್ರತಿದಿನ ಹೋಗ್ತಾ ಇದೆ. ನಾವೆಲ್ಲರೂ ಕೂಡ ಅದೇ ಇದರಲ್ಲಿ ಇದ್ದೀವಲ್ವಾ? ಆದರೆ ದೇವರ ಲೆಕ್ಕದಲ್ಲಿ ಉತ್ಕೃಷ್ಟವಾದದ್ದು, ಈಗ ನಾವು ಲೋಕದ ಲೆಕ್ಕದಲ್ಲಿ ನಮಗೆ ಕೆಲವೊಂದಿದೆ, ಆದರೆ ನೀವು ಯಾರೂ ಹೇಳಲಿಲ್ಲ ಆನ್ಸರ್, ಅದು ನಾನೇ ಹೇಳ್ಬಿಡ್ತೀನಿ. ನಮಗೆ ತುಂಬ ಕನ್ವಿಕ್ಟ್ ಆಗಿರೋದು ಯಾವುದು? ಹಣ, ಆಸ್ತಿ, ಅಂತಸ್ತು, ಅಧಿಕಾರ, ಮನೆ. ನಿಜ ಹೇಳಿ, ಇದು ನಿಮಗೆ ಕನ್ವಿಕ್ಷನ್ ಆಗಿಲ್ವಾ? ಆಗಿದೆಯೋ ಇಲ್ವೋ? ಇದೆಲ್ಲ ಇರುವಾಗ ನಾವು ಒಂಥರ ಪ್ರೌಡ್ ಫೀಲ್ ಮಾಡಲ್ವಾ? ಎಸ್, ಒಂಥರ ಇದೇ ನನಗೆ ಉತ್ಕೃಷ್ಟವಾದದ್ದು, ಇದೇ ಉನ್ನತವಾದದ್ದು, ಇದು ಒಳ್ಳೆಯದು ಅಂತ ಹೇಳಿ ಅದ್ರ ಹಿಂದೆ ನಾವು ಹೋಗೋದಿಲ್ವಾ? ಮತ್ತು ಹೇಗೆ ನಾವು ಹೇಳಲಿಕ್ಕಾಗುತ್ತೆ ಯೇಸು ಅಂತ ಹೇಳಿ? ಅದು ಜಸ್ಟ್ ನಾವು ಕೇಳಿಸ್ಕೊಂಡಿದ್ದೀವಿ. ಈ ರೀತಿ ರಿಟ್ರೀಟ್ನ ಅಟೆಂಡ್ ಮಾಡಿ 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 ಏನಾಗಿದೆ ನಮಗೆ, ಅದು ಸ್ವಲ್ಪ ಓಕೆ ಅನ್ನೋ ಥರ ಒಂದು ಇನ್ಫಾರ್ಮೇಷನ್ ತಲೆಗೆ ಹೋಗಿದೆ, ಬಟ್ 100% ಆ ಕನ್ವಿಕ್ಷನ್ ಇಲ್ಲ ಒಳಗಡೆ. ಈ ಲೋಕದ ಕನ್ವಿಕ್ಷನ್ಸ್ ಇರೋದ್ರಿಂದ ಆ ಯೇಸು ಎನ್ನುವ ಒಂದು 100% ಅದನ್ನು ಒಳಗಡೆ ತಗೊಳ್ಳಿಕ್ಕೆ ನಮಗೆ ಆಗ್ತಿಲ್ಲ ಪ್ರಿಯರೇ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆದರೆ ನಿಜವಾಗ್ಲೂ ಯೇಸುವಿನ ಲೆಕ್ಕದಲ್ಲಿ ನಾವು ಹೇಳೋದಾದರೆ ಒಂದು ನಿಜವಾಗ್ಲೂ ಒಂದು ಉನ್ನತವಾದದ್ದು, ಉತ್ಕೃಷ್ಟವಾದದ್ದು ಅಂದರೆ ಏನು ಗೊತ್ತಾ? ಕೆಲವೊಂದು ವಿಷಯಗಳಿದೆ. ಮೊದಲನೇದಾಗಿ ತಂದೆ ದೇವರ ಅನ್ಯೋನ್ಯತೆ. ಈ ತಂದೆ ದೇವರ ಅನ್ಯೋನ್ಯತೆಗೆ ಯಾವುದನ್ನ ತಂದು ಕಂಪೇರ್ ಮಾಡ್ತೀರಾ? ಅದಕ್ಕಿಂತ ಉತ್ಕೃಷ್ಟವಾದದ್ದಂತ ಏನಾದರೂ ಇದೆಯಾ? ಪರಿಶುದ್ಧಾತ್ಮರ ಸತ್ಫಲಗಳು, ಇದಕ್ಕೇನಾದರೂ ಇದೆಯಾ? ಇದಕ್ಕಿಂತ ಉನ್ನತವಾದದ್ದು ಬೇರೆ ಏನಾದರೂ ಇದೆಯಾ? ದೇವರ ನೀತಿವಂತಿಕೆ, ಇದಕ್ಕಿಂತ ಉನ್ನತವಾದದ್ದು ಬೇರೆ ಏನಾದರೂ ಇದೆಯಾ? ದೇವರ ಸ್ವರ್ಗ ಸಾಮ್ರಾಜ್ಯ ಯಾರಾಗಿದ್ದಾರೆ? ಯೇಸುವೇ ಆಗಿದ್ದಾರೆ. ಇದಕ್ಕಿಂತ ಉನ್ನತವಾದದ್ದು ಬೇರೆ ಏನಾದರೂ ಇದೆಯಾ? ಆ ಪರಿಶುದ್ಧಾತ್ಮರಿಂದ ನಡೆಸಲ್ಪಡುವಿಕೆ, ಇದಕ್ಕಿಂತ ಉನ್ನತವಾದದ್ದು ಬೇರೆ ಏನಾದರೂ ಇದೆಯಾ? ಆದರೆ ಈ ಒಂದು ವಿಷಯಗಳನ್ನು ನಮ್ಮ ಜೀವನದಲ್ಲಿ ನಮಗೆ 100% ಏನು ಮಾಡ್ಲಿಕ್ಕಾಗ್ತಿಲ್ಲ, ಅನುಭವಿಸ್ಲಿಕ್ಕಾಗ್ತಿಲ್ಲ. ಕೇಳಿಸ್ಕೊಳ್ಳಿಕ್ಕಾಗ್ತಿದೆ, ಓದ್ಲಿಕ್ಕಾಗ್ತಿದೆ, ನೋಡ್ಲಿಕ್ಕಾಗ್ತಿದೆ, ಬಟ್ ಸ್ವತಃ ನನ್ನ ಜೀವನದ ಮುಖಾಂತರ ವೈಯಕ್ತಿಕವಾಗಿ ಈ ಫಲಗಳನ್ನು ಆ ಒಂದು ಅನ್ಯೋನ್ಯತೆಯಲ್ಲಿ
ಇರೋದಾಗಿರ್ಬೋದು, ಅಪ್ಪನ ಜೊತೆ, ತಂದೆ ದೇವರ ಜೊತೆ, ಯೇಸುವಿನ ಜೊತೆ, ಪರಿಶುದ್ಧಾತ್ಮರ ಜೊತೆ, ಅಥವಾ ಆ ಸತ್ಫಲಗಳನ್ನು ನನ್ನ ಜೀವನದ ಮುಖಾಂತರ ತೋರಿಸೋದಾಗಿರ್ಬೋದು. ಈ ಕಾರ್ಯಗಳು ನಮ್ಮಲ್ಲಿ ಇನ್ನೂ ಕೂಡ ನಡೀತಾ ಇಲ್ಲ. ಸೊ ಯಾಕೆ ನಡೀತಾ ಇಲ್ಲ ಅಂದರೆ ಇದಕ್ಕೆ ಏನೋ ಒಂದು ಅಡಚಣೆ ಇರಬೇಕು. ಹೌದಲ್ವಾ? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಸೊ ರೋಮನರಿಗೆ ಬರೆದ ಪತ್ರ 12ನೇ ಅಧ್ಯಾಯ 3ನೇ ವಾಕ್ಯ. ಒಂದ್ಸಾರಿ ಓದೋಣವಾ ಈ ವಾಕ್ಯ? ರೋಮನ್ಸ್ ಚಾಪ್ಟರ್ 12 ವರ್ಸ್ 3. ಇಹಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿ, ಇಹಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿ, ಬದಲಿಗೆ ಮಾನಸಾಂತರಗೊಂಡು ನೂತನ ಜೀವಿಗಳಾಗಿ ಬಾಳಿರಿ. ಆಗ ನೀವು ದೇವರ ಚಿತ್ತಾನುಸಾರ ಯಾವುದು ಉತ್ತಮವಾದುದು, ಯಾವುದು ಉನ್ನತವಾದುದು, ಯಾವುದು ಉತ್ಕೃಷ್ಟವಾದುದು ಎಂಬುದನ್ನು ಅರಿತುಕೊಳ್ಳುವಿರಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಅರಿತುಕೊಳ್ಳೋದು ಅಂತ ಹೇಳಿದ್ರೆ ಜಸ್ಟ್ ತಲೆಗೆ ವಿಷಯಗಳನ್ನು ಹಾಕ್ಕೊಳ್ಳೋದಲ್ಲ, ಬರೀ ಕೇಳಿಸ್ಕೊಳ್ಳೋದಲ್ಲ. ಒಳಗಡೆಯಿಂದ ಒಂದು ಮನವರಿಕೆ ಉಂಟಾಗುತ್ತೆ, ಆ ಒಂದು ದೃಢತೆ, ಒಂದು ಕನ್ವಿಕ್ಷನ್ ಉಂಟಾಗುತ್ತೆ. ಸೊ ಈಗ ನಮಗೆ ಆ ಉತ್ಕೃಷ್ಟವಾದದ್ದು, ಉನ್ನತವಾದದ್ದು ಯಾವುದು ಅಂತ ನಾನು ಕೆಲವೊಂದು ವಿಷಯಗಳನ್ನು ಹೇಳಿದೆ ಅಲ್ವಾ? ಸೊ ಅಲ್ಟಿಮೇಟ್ ಉತ್ಕೃಷ್ಟವಾದದ್ದು ಯಾರು? ಯೇಸುನೇ, ಆ ಒಂದು ದೇವರ ಮತ್ತು ನನ್ನ ಅನ್ಯೋನ್ಯತೆಯೇ. ಇದು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಆ ಮೇಲಿನ ವಾಕ್ಯಗಳನ್ನು ಒಮ್ಮೆ ನಾವು ನೋಡಬೇಕಾದ್ರೆ ಅದೇ ನಮ್ಮಲ್ಲಿ ಇರುವಂತಹ ಅಡ್ಡ ಮತ್ತು ಅಡಚಣೆ. ಆ ವಿಷಯಗಳಿಂದಾನೇ ನಮಗೆ ಇದನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಪ್ರತಿದಿನ ನಮ್ಮ ಜೀವನದಲ್ಲಿ. ನಾವು ಅಂದ್ಕೊಳ್ತೀವಿ ಎಲ್ಲ ಕೊಯ್ನೋನಿಯ ರಿಟ್ರೀಟ್ಸ್ ಅಟೆಂಡ್ ಮಾಡಿದ್ದೀವಿ, ಬರ್ನಿಂಗ್ ಬುಷ್ ಕೂಡ ಅಟೆಂಡ್ ಮಾಡಿದ್ದೀವಿ, ಓಕೆ ನಮಗೆ ಗೊತ್ತಾಗಿದೆ ಉತ್ಕೃಷ್ಟವಾದದ್ದು ಯಾವುದು ಅಂತ. ಇಲ್ಲಿ ಗೊತ್ತಾಗಿದೆ, ಬಟ್ ಇಲ್ಲಿ ಗೊತ್ತಾದರೆ ಯಾವ ಪ್ರಯೋಜನವೂ ಇಲ್ಲ. ದೇವರ ವಾಕ್ಯಗಳನ್ನು ಬರೀ ಕೇಳಿಸ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಅದನ್ನು ನನ್ನ ಜೀವನದ ಮುಖಾಂತರ ಯಾವಾಗ ಮಾಡ್ತೀವೋ ಅವರೇ ಧನ್ಯರು ಅಂತೇಳಿ ಯಾರು ಹೇಳಿದ್ದಾರೆ? ಯೇಸು ಹೇಳಿದ್ದಾರಾ? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೊ ಇದು ನಮಗೆ ಗೊತ್ತಾಗಬೇಕಾದ್ರೆ ಆ ಮೇಲಿನ ವಿಷಯಗಳು ಮೊದಲು ನಮಗೆ ಗೊತ್ತಾಗಬೇಕು. ಓಕೆ, ಇದು ನಮಗೆ ಗೊತ್ತಾಗೋದು ಯಾವ ರೀತಿ ಅಂದರೆ, ಮೊದಲು ನಾನು ಹೇಳಿದೆ, ಇದು ದೇವರ ಲೆಕ್ಕಾಚಾರದಲ್ಲಿ ನಾನು ಮಾತಾಡ್ತಾ ಇರೋದು. ಯಾವುದೇ ರೀತಿಯ ಲೋಕದ ಲೆಕ್ಕಾಚಾರ ಅಲ್ಲ, ಇಲ್ಲಿ ಮಾನುಷಿಕವಾದದ್ದು ಯಾವುದೂ ಇಲ್ಲ, ಬರೀ ದೇವರ ಲೆಕ್ಕಾಚಾರ ಮಾತ್ರ. ದೇವರ ಚಿತ್ತ ಏನು ಅಂತ ಗೊತ್ತಾದರೆ ಮಾತ್ರನೇ ನನಗೆ ಯಾವುದು ಗ್ರೇಟ್ ಅಂತ ಗೊತ್ತಾಗುತ್ತೆ. ಹೌದಾ? ಆ ದೇವರ ಚಿತ್ತ ಏನು ಅಂತ ನನಗೆ ಗೊತ್ತಾಗಬೇಕಾದ್ರೆ ಮೊದಲು ನಾವೇನು ಮಾಡಬೇಕು? ಮೇಲಿನ ವಾಕ್ಯ ಏನು ಪಡಬೇಕು ಅಂತ ಅಲ್ಲಿ ಹೇಳಿದ್ದಾರೆ? ಇಹಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗದೆ ಬದಲಿಗೆ ಮಾನಸಾಂತರ ಪಡಬೇಕು. ಪ್ರಿಯರೇ, ನಮ್ಮಲ್ಲಿ ನಾವು ತುಂಬ ಗಮನ ಕೊಡದೇ ಇರುವಂಥ ಒಂದು ವಿಷಯ ಅಂತ ಹೇಳಿದ್ರೆ ಈ ಪಶ್ಚಾತ್ತಾಪ ಪಡೋದೆ. ಈ ಪಶ್ಚಾತ್ತಾಪ ಅನ್ನೋದು ಒಂದು ಪರಿಶುದ್ಧಾತ್ಮರ ಸತ್ಫಲ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದರೆ ಈ ಒಂದು ಪಶ್ಚಾತ್ತಾಪ ಪಡಲಿಕ್ಕೆ ನಮಗೊಂದು ಮನಸ್ಸು ಬೇಕು, ಒಂದು ಡಿಸಿಷನ್ ಮಾಡಬೇಕು ಅಲ್ವಾ? ನಾರ್ಮಲ್ ಆಗಿ ಪಶ್ಚಾತ್ತಾಪ ಪಡೋದು ಅಂದರೆ ನಾವು ಅಂದ್ಕೊಳ್ತೀವಿ, ಈಗ ಕಟ್ಟಳೆ ಇದೆ ನಮಗೆ, ಓಕೆ ನಮ್ಮ ಧರ್ಮಸಭೆ ಒಂದು ಕಟ್ಟಳೆ ಕೊಟ್ಟಿದೆ, ಏನು ಹೋಗಿ ಕನ್ಫೆಷನ್ ಮಾಡಿ ಬರೋದು. ನಾವು ಮಾಡಿರುವ ತಪ್ಪುಗಳಿಗೆ ಕನ್ಫೆಷನ್ ಮಾಡಿ ಬಂದು, ಓಕೆ ನಾನು ಮಾಡಿದ್ದೀನಿ ಅಂತ ಹೇಳಿ ಆ ತಪ್ಪೆಲ್ಲ ಹೋಯ್ತು ಅಂತೇಳಿ ಪುನಃ ನಾವೇನು ಮಾಡ್ತೀವಿ? ಇನ್ನೊಂದು ಏನೋ ಕೆಲವೊಂದು ಮಾಡ್ತೀವಿ, ಮತ್ತೆ ಇನ್ನೊಮ್ಮೆ ಹೋಗ್ತೀವಿ, ಕನ್ಫೆಷನ್ ಮಾಡ್ತೀವಿ, ಬರ್ತೀವಿ. ಇದೊಂದು ಏನಾಗುತ್ತೆ, ಒಂದು ಸೈಕಲ್ ರೀತಿಯಲ್ಲೇ ಆಗಿಬಿಡುತ್ತೆ. ಆದರೆ ಒಂದು ನಿಜವಾದ ಪಶ್ಚಾತ್ತಾಪ ನನ್ನಲ್ಲಿ ಉಂಟಾಗಬೇಕಾದರೆ ಯೇಸು ನನಗೆ ಒಳಗಡೆಯಿಂದ ಸಹಾಯ ಮಾಡಬೇಕು, ಪರಿಶುದ್ಧಾತ್ಮರು ನನಗೆ ಒಳಗಡೆಯಿಂದ ಸಹಾಯ ಮಾಡಬೇಕು. ಇದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ನಾವು ಅನೇಕ ವಿಷಯಗಳಿಗೆ ಪ್ರಾರ್ಥನೆ ಮಾಡ್ತೀವಿ, ನನಗೆ ಪಶ್ಚಾತ್ತಾಪ ಪಡಲಿಕ್ಕೆ ಮನಸ್ಸು ಕೊಡಿ ದೇವರೇ ಅಂತ ಎಷ್ಟು ಜನ ನಾವು ಪ್ರಾರ್ಥನೆ ಮಾಡಿದ್ದೀವಿ. ಈ ಪಶ್ಚಾತ್ತಾಪನೇ ಆ ಒಂದು ಅಡ್ಡಗೋಡೆಯನ್ನು ತೆಗೆದು ಮತ್ತೆ ನನ್ನ ಮತ್ತು ಆ ದೇವರ ಅನ್ಯೋನ್ಯತೆಯನ್ನು ಮತ್ತೆ ಸ್ಟ್ರಾಂಗ್ ಮಾಡೋದು, ಮತ್ತೆ ಅಲ್ಲಿಗೆ ನನ್ನನ್ನು ಕರ್ಕೊಂಡು ಹೋಗೋದು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಮಂದಿ ನಾವು ಈ ಒಂದು ಪಶ್ಚಾತ್ತಾಪಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ದೀವಾ? ಮಾಡಿದರೆ ತುಂಬ ಒಳ್ಳೆಯದು, ಮಾಡಬೇಕು. ಕೆಲವೊಬ್ಬರು ಕೈ ಎತ್ತಿದ್ರು. ಆ ಪಶ್ಚಾತ್ತಾಪ ಹೃದಯ ಬರಲಿಕ್ಕೆ ನಾವು ಪ್ರತಿದಿನವೂ ಕೂಡ ಪ್ರಿಯರೇ ಪ್ರಾರ್ಥನೆ ಮಾಡಿ ಆ ಒಂದು ಪಶ್ಚಾತ್ತಾಪನೇ ನಮ್ಮಲ್ಲಿ ಒಂದು ನವೀಕರಣವನ್ನು ಉಂಟು ಮಾಡೋದು. ನಾವು ಕೇಳಿಸ್ಕೊಂಡಿರ್ಬೋದು ರಿನೀವಲ್ ಅಂತ. ನವೀಕರಣ ಹೇಗೆ ರಿನೀವ್ ಆಗೋದು ಅಲ್ವಾ? ಹಳೆಯದನ್ನು ತೆಗೆದು ಹೊಸದನ್ನು ಮಾಡೋದು ಹೇಗೆ? ಹಳೆಯದನ್ನು ತೆಗಿಬೇಕಲ್ವಾ?
ಆ ಒಂದು ಪಾಪಗಳನ್ನು, ನಾವು ಮಾಡಿರುವ ತಪ್ಪುಗಳನ್ನು, ಆ ಸ್ವಾರ್ಥದ ಜೀವನವನ್ನು, ನಾವೇನೆಲ್ಲ ಯೇಸುವಿಗೆ ವಿರುದ್ಧವಾಗಿ ಜೀವನ ಮಾಡಿದ್ದೀವೋ, ನಮ್ಮ ಮಾತಿನ ಮುಖಾಂತರ, ನಮ್ಮ ಯೋಚನೆ ಮುಖಾಂತರ, ನಮ್ಮ ದಿನನಿತ್ಯದ ಜೀವನ ಅದರ ಮುಖಾಂತರ ಅನೇಕ ತಪ್ಪುಗಳನ್ನು ನಾವು ಮಾಡ್ತಾನೆ ಇರ್ತೀವಿ. ಎಷ್ಟು ವಾಕ್ಯಗಳನ್ನು ಕೇಳಿಸ್ಕೊಂಡ್ರೂ ಕೂಡ ಅದನ್ನು ನಾವು ಮಾಡ್ತಾನೆ ಇರ್ತೀವಿ. ಆದರೆ ಪ್ರತಿದಿನವೂ ಕೂಡ ನಾವು ಪ್ರೇಸ್ ಆ್ಯಂಡ್ ವರ್ಷಿಪ್ ಮಾಡ್ತೀವಿ, ವಾಕ್ಯಗಳನ್ನು ಕೇಳಿಸ್ಕೊಳ್ತೀವಿ, ಆದರೆ ಪಶ್ಚಾತ್ತಾಪ ಪಡ್ತಾ ಇದ್ದೀವಾ? ಪಶ್ಚಾತ್ತಾಪ ಪಡದೇನೆ ಎಲ್ಲವನ್ನು ಮಾಡುವಾಗ ನಮ್ಮಲ್ಲಿ ರಿನೀವಲ್, ಉಜ್ಜೀವನ ಹೇಗೆ ಕಾಣಲ್ಪಡುತ್ತೆ? ಸರಿನಾ ತಪ್ಪನ ಹೇಳ್ತಿರೋದು? ಅನೇಕ ಮಂದಿ, ಓಕೆ ನಿಜ ಹೇಳಿ, ಅನೇಕ ಮಂದಿಗೆ ನಿಜವಾಗ್ಲೂ ಆ ಅನ್ಯೋನ್ಯತೆಯಲ್ಲಿ ಜೀವಿಸ್ಲಿಕ್ಕೆ ಆಗ್ತಿದ್ಯಾ? 100%? ಓಕೆ, ಒಂದು 75%, 50%? ಬೀಳೋದು ಏಳೋದು, ಬೀಳೋದು ಏಳೋದು. ನಿಜವಾಗ್ಲೂ ಆ ಪವಿತ್ರಾತ್ಮರ ಸತ್ಫಲಗಳು, ಆ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ನನ್ನ ಜೀವನದ ಮುಖಾಂತರ, ಆ ಪ್ರೀತಿ, ಶಾಂತಿ, ಸಮಾಧಾನ ಈ ಎಲ್ಲವೂ ಕೂಡ ನನ್ನ ಜೀವನದ ಮುಖಾಂತರ ಹೊರಗಡೆ ಹಾಕ್ಲಿಕ್ಕೆ ಆಗ್ತಿದ್ಯಾ? ನಾನು ಹೇಳ್ಕೊಳ್ಬಾರ್ದು, ಜನ ಹೇಳಬೇಕು. ಹೌದಾ? ಅವ್ರಿಗೆ ನೋಡ್ಲಿಕ್ಕೆ ಆಗ್ತಿದ್ಯಾ ನನ್ನ ಪ್ರೀತಿಯನ್ನು, ಯೇಸುವಿನ ಪ್ರೀತಿಯನ್ನು ನನ್ನ ಮುಖಾಂತರ ನನ್ನ ಕುಟುಂಬದಲ್ಲಿರುವವರಿಗೆ, ನನ್ನ ಸ್ನೇಹಿತರಿಗೆ, ನನ್ನ ಬಂಧು ಬಳಗದವರಿಗೆ, ನನ್ನ ನೇಬರ್ಸ್ಗೆ ಅದು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಆಗ್ತಿದ್ಯಾ? ಸಹನೆ ಕಳೆದುಕೊಳ್ಳುವ ಸಮಯಗಳಲ್ಲಿ ನನಗೆ ಸಹನೆಯಿಂದ ಇರಲಿಕ್ಕೆ ಆಗ್ತಿದ್ಯಾ? ಧೈರ್ಯದಿಂದ ಇರಲಿಕ್ಕೆ ಆಗ್ತಿದ್ಯಾ? ಸೌಜನ್ಯ ಇದೆಯಾ? ಸೆಲ್ಫ್ ಕಂಟ್ರೋಲ್ ಇದೆಯಾ? ಇವೆಲ್ಲವುಗಳು ಯಾವಾಗಲೂ ನಮ್ಮಲ್ಲಿ ಕಾರ್ಯ ಆಗ್ತಾ ಇದೆಯಾ? ಆಗ್ತಿದೆಯಾ? ಎಸ್, ನೋ? ಆಗ್ತಿಲ್ಲ ಅಲ್ವಾ? ಕಾರಣ ಏನು? ಪಶ್ಚಾತ್ತಾಪ ಹೃದಯ ಇಲ್ಲದೇ ಇರುವುದು. ಪಶ್ಚಾತ್ತಾಪದ ಹೃದಯ, ಈ ಪಶ್ಚಾತ್ತಾಪದ ಹೃದಯ ನನಗೆ ಬರಬೇಕು ಅಂದರೆ ನನಗೆ ನಿಜವಾದ ಯೇಸುವಿನ ಎನ್ಕೌಂಟರ್. ಬ್ರದರ್ ಹೇಳ್ತಾನೇ ಇದ್ದಾರೆ, ಕಳೆದ ಧ್ಯಾನದಲ್ಲೂ ಹೇಳಿದರು, ಈ ಧ್ಯಾನದಲ್ಲೂ ಕೂಡ ಅದನ್ನೇ ಮತ್ತೆ ರಿವಿಷನ್ ಆಗಿ ಹೇಳ್ತಾ ಇದ್ದಾರೆ. ಆ ಒಂದು ಯೇಸು ಎಂಬ ಬಾಕ್ಸ್ಗೆ ನಾನು ಬರಬೇಕು ಪ್ರಿಯರೇ. ಒಂದು ಬಾಕ್ಸ್, ಅದು ಯೇಸು. ಆ ಯೇಸು ಎಂಬ ಬಾಕ್ಸಲ್ಲಿ ನಾನು ಬರುವಾಗ, ಈಗ ನೋಡಿ, ನಾವು ಒಂದು ಪೇತ್ರನ ಎಕ್ಸಾಂಪಲ್ನ ನೋಡಬೇಕಾದ್ರೆ, ಮತ್ತಾಯನ ಶುಭ ಸಂದೇಶ 26ನೇ ಅಧ್ಯಾಯ 75 ವರ್ಸ್, 75ನೇ ವಾಕ್ಯ ಒಮ್ಮೆ ಓದೋಣವಾ? ಅದು ಮಾತ್ರ ಮತ್ತಾಯ 26:75. ಆ ಕ್ಷಣವೇ ಕೋಳಿ ಕೂಗಿತು. ಕೋಳಿ ಕೂಗುವ ಮೊದಲೇ ಆತನನ್ನು ನಾನರಿಯೆ ಎಂದು ನನ್ನನ್ನು 3 ಬಾರಿ ನಿರಾಕರಿಸುವೆ ಎಂದ ಸ್ವಾಮಿಯ ನುಡಿ ಪೇತ್ರನ ನೆನಪಿಗೆ ಬಂದಿತು. ಆತನು ಅಲ್ಲಿಂದ ಹೊರಗೆ ಹೋಗಿ ಬಹಳವಾಗಿ ವ್ಯಥೆಪಟ್ಟು ಅತ್ತನು. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಅವನೇನು ಮಾಡ್ತಾನೆ? ಬಹಳವಾಗಿ ವ್ಯಥೆಪಟ್ಟು ಏನು ಮಾಡ್ತಾನೆ? ಅಳ್ತಾನೆ. ಅಂದರೆ ನೋಡಿ, ಇಲ್ಲಿ ಪೇತ್ರ ನಿರಾಕರಿಸಿದ್ದು ಇಂಟೆನ್ಷನಲ್ಲಿ ಅಲ್ಲ. ಓಕೆ, ಅದು ನಮಗೆ ಗೊತ್ತಿರಬೇಕು. ಅವನೇನೋ ಪ್ಲ್ಯಾನ್ ಮಾಡಿ, ಓಕೆ ನಾನು ನಿರಾಕರಿಸಬೇಕು ಅಂತ ಹೇಳಿ ನಿರಾಕರಿಸಿದ್ದಲ್ಲ, ಒಂದು ಭಯದಿಂದ ನಿರಾಕರಿಸಿದ್ದು. ಹೌದಾ? ಅವ್ರು ನನ್ನನ್ನು ಕೊಂದು ಬಿಡ್ತಾರೇನೋ, ಅವ್ನಿಗೆ ಆಲ್ರೆಡಿ ಎನ್ಕೌಂಟರ್ ಆಗಿದೆ, ಏಸು ಬಾಕ್ಸಲ್ಲೇ ಇದ್ದ. ಓಕೆ, ಏಸು ಬಾಕ್ಸಲ್ಲಿ ಇರಬೇಕಾದ್ರೆ ಕೆಲವೊಮ್ಮೆ ಈ ರೀತಿ ಭಯದಿಂದ ನಮಗೆ ಗೊತ್ತಿಲ್ಲದೇನೆ ದಾರಿ ತಪ್ಪೋದು ಸಹಜ. ಅದು ಪಾಪ ಅಂತ ಹೇಳಿ ನಾನು ಹೇಳ್ತಿಲ್ಲ, ಅದು ಸಹಜ. ಆದರೆ ನಾವು ಏನು ಮಾಡ್ತೀವಿ ಹೇಳಿ? ನಾವು ನಿರಾಕರಿಸೋದು ಯಾವ ರೀತಿ? ಪ್ಲ್ಯಾನ್ ಮಾಡಿನೇ. ಹೇಗೆ ಗೊತ್ತಾ ಪ್ಲ್ಯಾನ್ ಮಾಡಿ ನಾವು ನಿರಾಕರಿಸೋದು? ನಮ್ಮ ಸ್ವಾರ್ಥದಿಂದ. ನನ್ನ ಈಗೋ ನನಗೆ ಬಿಟ್ಕೊಡ್ಲಿಕ್ಕೆ ನನಗೆ ಮನಸ್ಸಾಗೋದಿಲ್ಲ, ನನ್ನ ಸ್ವಾರ್ಥವನ್ನು ಬಿಟ್ಕೊಡ್ಲಿಕ್ಕೆ ನಾನು ಅನ್ನುವ ಅಹಂ ಇದೆ ಅಲ್ಲ ನಮ್ಮಲ್ಲಿ, ಅದನ್ನು ನಾವು ಬಿಡ್ಲಿಕ್ಕೆ ಆಗದೆ ಏನು ಮಾಡ್ತೀವಿ? ಯೇಸುವನ್ನು ನಿರಾಕರಿಸ್ಬಿಡ್ತೀವಿ. ಆದರೆ ಪೇತ್ರ ಮಾಡಿದ್ದ ಆ ರೀತಿಯಲ್ಲ. ಪೇತ್ರ ಆ ಭಯದಿಂದ ಆ ರೀತಿ ನಿರಾಕರಿಸಿದ್ರು ಕೂಡ 3 ಬಾರಿ ಅವನಿಗೆಲ್ಲ ಕೂಡ ನೆನಪಿಗೆ ಬಂತು. ಮತ್ತಾಯನ ಶುಭ ಸಂದೇಶ 16ರಲ್ಲೂ 25ರಲ್ಲೂ ಹೇಳ್ತಾರೆ ಏನಂತ? ನೀವೇ ಅಭಿಷಿಕ್ತರಾದ ಲೋಕೋದ್ಧಾರಕ ಅಂತ ಹೇಳಿದ ಪೇತ್ರ ಏನು ಮಾಡ್ದ? ಆ ಭಯದಿಂದ ಅವರನ್ನು ನಿರಾಕರಿಸಿ ಆದಮೇಲೆ ಅಲ್ಲಿ ನಾವು ನೋಡ್ತೇವೆ, ಬಹಳವಾಗಿ ವ್ಯಥೆಪಟ್ಟು ಏನು ಮಾಡ್ತಾರೆ ಪೇತ್ರರು? ಅಳ್ತಾರಂತೆ. ಅವ್ರಿಗೆ ಗೊತ್ತಾಯಿತು, ಅಯ್ಯೋ ಇಂಥ ದೇವರನ್ನು ನಾನು ನಿರಾಕರಿಸ್ಬಿಟ್ನಲ್ಲ. ಅವರಿಗೆ ಆ ತಪ್ಪಿನ ಅರಿವಾಯಿತು. ಅಲ್ಲಿ ಒಳಗಡೆಯಿಂದ ಒಂದು ರೋದನೆ, ಒಂದು ವೇದನೆ. ಅಳೋದು ಅಂತ ಹೇಳಿದ್ರೆ ಅದು ಸಹಜ ಅಲ್ಲ. ಒಳಗಡೆ ತುಂಬ ನೋವಿರುವಾಗ ಮಾತ್ರ ನಮಗೆ ಅಳು ಹೊರಗಡೆ ಕಾಣಿಸ್ಕೊಳ್ಳುತ್ತೆ. ಅದರಲ್ಲೂ ಕೂಡ ಪೇತ್ರರು ಅಳ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ವ್ಯಥೆ ಆಗಿರಬಹುದು. ಹೌದಾ? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೊ ಆ ಪಶ್ಚಾತ್ತಾಪ ಅಲ್ಲಿ ನಮಗೆ ಕಾಣ್ಲಿಕ್ಕೆ ಆಗ್ತಾ ಇದೆ ಪ್ರಿಯರೇ. ಆ ಪಶ್ಚಾತ್ತಾಪವನ್ನು ಮಾಡಿದ ನಂತರ ಅವ್ರಿಗೆಲ್ಲವೂ ನೆನ್ಪು ಬಂದುಬಿಡ್ತು. ಅಯ್ಯೋ ನಾನು ಈ ರೀತಿ ಎಲ್ಲ ಯೇಸು ಜೊತೆ ನಾನು ಸಮಯ ಕಳೆದಿದ್ನಲ್ಲ, ಅವ್ರ ಜೊತೆ ಹೋಗುವಾಗ ಅವ್ರ ಜೊತೆ ಹೋಗಿದ್ದೇನೆ, ತಿಂದಿದ್ದೀನಿ, ಮಲಗಿದ್ದೀನಿ, ಅವ್ರ ಜೊತೆ ಶುಭ ಸಂದೇಶ ವಿಷಯದಲ್ಲಿ ನಾನು ಹೋಗಿದ್ದೀನಿ, ಅವ್ರ ಹಿಂದೆನೇ ಇದ್ದೀನಿ. ಆಮೇಲೆ ಅವರು ರಾತ್ರಿ ಎಲ್ಲ ಕಷ್ಟಪಟ್ಟು ಮೀನಿಗೋಸ್ಕರ ಇದು ಮಾಡಿ ಬಲೆ ಹಾಕಿದ್ರು, ಮೀನು ಸಿಕ್ಕಿಲ್ಲ. ಆದರೆ ಯೇಸು ಒಂದೇ ಒಂದು ಮಾತು ಹೇಳುವಾಗ ಏನಾಯಿತು ಅಂದರೆ ಎಲ್ಲ ವಿಷಯಗಳು ಒಮ್ಮೆಗೆ ಏನಾಯಿತು? ಆ ಪೇತ್ರನ ತಲೆಗೆ ಏನಾಯಿತು? ಬಂತು. ಆ ನಿಜವಾದ ಕನ್ವಿಕ್ಷನ್ ಇತ್ತು ಅವರಲ್ಲಿ.
ಅದೇ ಇಮಿಡಿಯೇಟಾಗಿ ಏನು ಮಾಡಿದ್ರು, ನಿರಾಕರಿಸಿದ ಇಮಿಡಿಯೇಟಾಗಿ ಆ ವ್ಯಥೆ ಪಟ್ಟು ಅತ್ತು ಅವರ ತಪ್ಪುಗಳನ್ನೆಲ್ಲ ಒಪ್ಕೊಂಡ್ಬಿಟ್ರು. ಆದರೆ ನಾವೇನು ಮಾಡ್ತೀವಿ ಗೊತ್ತಾ, ಆ ಒಂದು ಎನ್ಕೌಂಟರ್ ಆಗಿದೆ ಅಂತ ಹೇಳಿ ನಾವು ಅಂದ್ಕೊಂಡು ವ್ಯಥೆ ಪಡಲ್ಲ, ಅದ್ರ ಬಗ್ಗೆ ನಾವು ಸಮರ್ಥನೆ ಮಾಡ್ಕೊಳ್ತೀವಿ. ಹೌದಲ್ಲ? ಮಾಡ್ಕೊಳ್ತೀವೋ ಇಲ್ವೋ? ಹೆಂಗಾದರೂ ಅದಕ್ಕೊಂದು ಉತ್ತರ ಕಂಡಿಡಿದು ಜಸ್ಟಿಫೈ ಮಾಡ್ಕೊಳ್ತೀವಿ, ನಂದು ಸರಿ ಅನ್ನುವ ರೀತಿಯಲ್ಲಿ. ಹೌದೋ ಅಲ್ವೋ? ಆದರೆ ದೇವ್ರು ಏನು ಹೇಳಿದ್ದಾರೆ, ಎಷ್ಟುವರೆಗೂ ನಾವು ನಮ್ಮನ್ನು ಹಂಬಲ್ ಮಾಡ್ಕೊಳ್ಬೇಕು? ಏಸು ಶಿಷ್ಯರ ಪಾದವನ್ನು ತೊಳೆದ್ರು. ಏಸು ಯಾರು? ರಾಜಾದಿರಾಜರು, ಈ ಭೂಪರಗಳ ಒಡೆಯರು, ಸ್ವರ್ಗಕ್ಕೆ ಅಧಿಪತಿ. ಅವ್ರು ಏನು ಮಾಡಿದ್ರು? ಶಿಷ್ಯರ ಕಾಲುಗಳನ್ನು ತೊಳೆದ್ರು. ಅಂದರೆ ಎಷ್ಟರ ಮಟ್ಟಿಗೆ ಅವರನ್ನು ಅವ್ರೇನು ಮಾಡಿದ್ರು? ಹಂಬಲ್ ಮಾಡಿಕೊಂಡ್ರು. ಸಾಯುವ ತನಕ ಫಿಲಿಪ್ಪಿಯರಿಗೆ ಬರೆದ ಪತ್ರದಲ್ಲಿ ನಾವು ಓದ್ತೇವೆ 2ನೇ ಅಧ್ಯಾಯದಲ್ಲಿ, ಎಲ್ಲಿ ಟು ದ ಪಾಯಿಂಟ್ ಆಫ್ ಡೆತ್ ಹಿ ಹಂಬಲ್ಡ್ ಹಿಮ್ಸೆಲ್ಫ್. ಆ ಸಾವಿನವರೆಗೂ ಕೂಡ ಅವರೇನು ಮಾಡಿಕೊಂಡ್ರು? ಹಂಬಲ್ ಮಾಡಿಕೊಂಡ್ರು ಪ್ರಿಯರೇ. ಯಾಕೆಂದರೆ ಅವರಿಗೆ ತಂದೆ ದೇವರ ಒಂದು ನಿಜವಾದ ಎನ್ಕೌಂಟರ್, ಆ ಒಂದು ಪ್ರೀತಿ ಇದ್ದರೆ ಮಾತ್ರನೇ ನಮಗೆ ಪಶ್ಚಾತ್ತಾಪ ಪಡಲಿಕ್ಕೆ ಆಗೋದು. ಪ್ರೀತಿ ಜಸ್ಟ್ ಗೊತ್ತಿದ್ರೆ ಅಲ್ಲ, ಕೇಳಿಸ್ಕೊಂಡ್ರೆ ಅಲ್ಲ, ಓದಿದ್ರೆ ಅಲ್ಲ, ನಿನ್ನ ಸ್ವಂತ ಅನುಭವಕ್ಕೆ ಆ ಪ್ರೀತಿ ಬರುವಾಗ ಮಾತ್ರನೇ ಈ ಒಂದು ಪಶ್ಚಾತ್ತಾಪ ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೊ ಲೂಕನ ಶುಭ ಸಂದೇಶದಲ್ಲಿ ಒಂದು ಉದಾಹರಣೆ ನೋಡೋಣ. 7ನೇ ಅಧ್ಯಾಯ 36ನೇ ವಾಕ್ಯದಿಂದ ಅಲ್ಲಿ ನಾವು ಒಂದು ಸ್ತ್ರೀಯನ್ನು ನೋಡ್ತೀವಿ, ವ್ಯಭಿಚಾರಿಣಿ ಸ್ತ್ರೀ, ಮಗ್ದಲದ ಮರಿಯಳು. ಅಲ್ಲಿ ನಾವು ಒಮ್ಮೆ ಓದೋಣ, ಅಲ್ಲಿಂದ ಓದಿ ಆಂಟಿ. 7:36. ಒಬ್ಬ ಪರಿಸಾಯನು ಯೇಸು ಸ್ವಾಮಿಯನ್ನ ಊಟಕ್ಕೆ ಆಹ್ವಾನಿಸಿದನು. ಯೇಸು ಅವನ ಮನೆಗೆ ಹೋಗಿ ಊಟಕ್ಕೆ ಕುಳಿತರು. ಅದೇ ಊರಿನಲ್ಲಿ ಪತಿತೆಯೊಬ್ಬಳು ಇದ್ದಳು. ಆಕೆ ಫರಿಸಾಯನ ಮನೆಯಲ್ಲಿ ಯೇಸು ಊಟಕ್ಕೆ ಕುಳಿತಿದ್ದಾರೆಂದು ಕೇಳಿ ಒಂದು ಅಮೃತಶಿಲೆಯ ಭರಣಿ ತುಂಬ ಸುಗಂಧ ತೈಲವನ್ನು ತೆಗೆದುಕೊಂಡು ಅಲ್ಲಿಗೆ ಬಂದಳು. ಅವಳು ಯೇಸುವಿನ ಹಿಂಬದಿಯಲ್ಲಿ ಅಳುತ್ತಾ ನಿಂತು ತನ್ನ ಕಂಬನಿಯಿಂದ ಅವರ ಪಾದಗಳನ್ನು ತೊಳೆದು ತಲೆ ಕೂದಲಿನಿಂದ ಒರೆಸಿ ಆ ಪಾದಗಳಿಗೆ ಮುತ್ತಿಟ್ಟು ಸುಗಂಧ ತೈಲವನ್ನು ಹಚ್ಚಿದಳು. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಇಲ್ಲಿ ನೋಡಿ, ನಿಜವಾದ ಯೇಸುವಿನ ಎನ್ಕೌಂಟರ್ ನಮಗೆ ಆದಾಗ ನಮಗೆ ಯಾರೂ ಕೂಡ ಹೇಳೋದು ಬೇಕಾಗಿಲ್ಲ, ಈ ತಪ್ಪು ನೀನು ಮಾಡಿದ್ಯಾ, ಇದು ಒಪ್ಕೊ ಅಂತ ಹೇಳಿ. ಇಲ್ಲಿ ವ್ಯಭಿಚಾರಿಣಿ ಸ್ತ್ರೀ ಈ ಒಂದು ಘಟನೆಯನ್ನು ನಾವಿಲ್ಲಿ ನೋಡಬೇಕಾದ್ರೆ ಅವಳು ಏನು ಮಾಡ್ತಾಳೆ? ಒಂದು ಅಮೃತ ಶಿಲೆಯ ಭರಣಿ ತುಂಬ ಸುಗಂಧ ತೈಲವನ್ನು ತೆಗೆದುಕೊಂಡು ಅಲ್ಲಿಗೆ ಬಂದು ಯೇಸುವಿನ ಹಿಂಬದಿಯಲ್ಲಿ, ಅಂದರೆ ಯೇಸುವನ್ನು ನೋಡಿದ ಕೂಡಲೇ ಯಾರೂ ಹೇಳಲಿಲ್ಲ. ಅಂದರೆ ಅವಳ ತಪ್ಪು ಅವಳಿಗೆ ಏನಾಯಿತು? ಅರಿವಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಅವಳು ಮಾಡಿರುವ ಪಾಪ ಎಲ್ಲವೂ ಕೂಡ ಒಮ್ಮೆಗೆ ಅವಳ ತಲೆಯಲ್ಲಿ ಬಂತು. ಅಯ್ಯೋ, ಈ ಪ್ರೀತಿಗೆ ವಿರುದ್ಧವಾಗಿ ನಾನು ಕಾರ್ಯವನ್ನು ನಾನು ಮಾಡಿಬಿಟ್ಟಿದ್ದೇನೆ ಅಂತ. ಈ ರೀತಿಯ ಒಂದು ಬದಲಾವಣೆ ನಮ್ಮೊಬ್ಬೊಬ್ಬರಲ್ಲಿ ಕೂಡ ಉಂಟಾಗಬೇಕು ಪ್ರಿಯರೇ. ಪುನಃ ನಾವು ಆ ದೇವರ ಅನ್ಯೋನ್ಯತೆಗೆ ವಾಪಸ್ ಬರಲಿಕ್ಕೆ ನಮಗೆ ಹೆಲ್ಪ್ ಮಾಡೋದು, ಪಶ್ಚಾತ್ತಾಪ ಪಡಲಿಕ್ಕೆ ನಮಗೆ ಸಹಾಯ ಮಾಡೋದು ಪುನಃ ಯೇಸುವಿನ ಎನ್ಕೌಂಟರ್ ಮಾತ್ರ. ಆ ಬಾಕ್ಸ್ ಒಳಗಡೆ ನಾವು ಬರುವಾಗ ಮಾತ್ರ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಾನು ಹೇಳೋದು ಅರ್ಥ ಆಗ್ತಿದೆ ಅಲ್ಲ? ಆಗ್ತಿದೆಯೋ ಆಗ್ತಿಲ್ವೋ? ಪ್ರೈಸ್ ದ ಲಾರ್ಡ್. ಸೊ ಇಲ್ಲಿ ಆ ಸ್ತ್ರೀ ಏನು ಮಾಡ್ತಾಳೆ? ಆ ಒಂದು ಸುಗಂಧ ತೈಲವನ್ನು ತೆಗೆದುಕೊಂಡು ಬಂದು ಹಿಂಬದಿಯಲ್ಲಿ ಅಳುತ್ತಾ ನಿಂತು ಅದರಿಂದ ಅವರ ಪಾದಗಳನ್ನು ತೊಳಿತಾಳೆ. ಕಣ್ಣೀರಿನಿಂದ ಅವರ ಪಾದಗಳನ್ನು ತೊಳೆದು ಅವಳ ಕೂದಲಿನಿಂದ ಆ ಪಾದಗಳನ್ನು ಏನು ಮಾಡ್ತಾಳೆ? ಒರೆಸ್ತಾ ಇದ್ದಾಳೆ. ಆ ಯೇಸುವಿನ ಕಂಡ ಕೂಡಲೇ ಅವಳಿಗೆ ಯಾರು ಅಲ್ಲಿ ಆ ರೀತಿ ಸ್ತ್ರೀ ಅಷ್ಟು ಕ್ರೌಡಲ್ಲಿ ಆಗ ಬರಲಿಕ್ಕೆ ಸಾಧ್ಯ ಆಗ್ತಿತ್ತಾ? ಆ ದಿನಗಳಲ್ಲಿ ಆ ರೀತಿ ಬರಲಿಕ್ಕೆ ಸಾಧ್ಯ ಆಗ್ತಿತ್ತು ಒಂದು ಹೆಂಗಸು ಆ ರೀತಿ? ಆದರೆ ಅವಳು ಯಾರನ್ನೂ ಕೂಡ ಮೈಂಡ್ ಮಾಡಲಿಲ್ಲ. ಅಂದರೆ ಅವಳಿಗೆ ಆ ಒಂದು ಭಯ ಏನೂ ಅನಿಸಿಲ್ಲ ಒಳಗಡೆ. ಅವಳು ಕಾಣ್ತಾ ಇದ್ದಿದ್ದು ಯಾರನ್ನ ಮಾತ್ರ? ಯೇಸುವನ್ನು ಮಾತ್ರ. ಅವರು ಏನು ಹೇಳ್ತಾ ಇದ್ರು ಆ ಒಂದು ಸಿಮೋನನ ಮನೆಯಲ್ಲಿ ಕುತ್ಕೊಂಡು ಅದನ್ನು ಮಾತ್ರ ಕಾಣ್ತಾ ಇದ್ಲು. ಆ ಯೇಸುವನ್ನು ನೋಡಬೇಕಾದ್ರೇ, ಅವರ ಮುಖದರ್ಶನ ಮಾಡಬೇಕಾದ್ರೇ ಅವಳಿಗೆಲ್ಲವೂ ಕೂಡ ನೆನಪಿಗೆ ಬಂತು. ಈ ಕಾರ್ಯ ಪ್ರತಿದಿನ ಕೂಡ ನಮ್ಮಲ್ಲಿ ಆಗಬೇಕು ಪ್ರಿಯರೇ. ಪ್ರತಿದಿನ ನಮಗೆ ಪಶ್ಚಾತ್ತಾಪ ಪಡಲಿಕ್ಕೆ ಆಗಬೇಕು ಅಂದರೆ ಈ ಕಾರ್ಯ ನಮ್ಮಲ್ಲಿ ಪ್ರತಿದಿನ ಆ ಎನ್ಕೌಂಟರ್ ನಮಗೆ ಆಗಬೇಕು. ಪ್ರತಿದಿನ ಆ ದೇವರ ಮುಖದರ್ಶನ ನನಗಾಗಬೇಕು. ಪ್ರತಿದಿನ ಆ ಯೇಸು ಎಂಬ ಬಾಕ್ಸ್ಗೆ ನಾನು ಹೋಗಲಿಕ್ಕೆ ಪ್ರಯತ್ನ ಪಡಬೇಕು. ಇದರಿಂದ ನಮಗೆ ಮನುಷ್ಯರ ನಷ್ಟ ಆಗುತ್ತಾ? ಆಗಲಿ. ವಸ್ತುಗಳ ನಷ್ಟ ಆಗುತ್ತಾ? ಆಗಲಿ. ರಿಲೇಷನ್ಶಿಪ್ ನಷ್ಟ ಆಗುತ್ತಾ? ಆಗಲಿ. ಏನು ನಷ್ಟ ಆದರೂ ಪರವಾಗಿಲ್ಲ, ಯೇಸುವಿನ ಬಾಕ್ಸಿಂದ ನಾನು ಹೊರಗಡೆ ಬರಬಾರ್ದು ಅಂತ ಹೇಳಿ ಈ ಒಂದು ನಿರ್ಧಾರ, ಒಂದು ಕನ್ವಿಕ್ಷನ್ ನಮ್ಮೊಬ್ಬೊಬ್ಬರಲ್ಲಿ ಕೂಡ ಇರಬೇಕು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸೊ ಪಾದಗಳನ್ನು ಏನು ಮಾಡಿದ್ಲು? ಕಂಬನಿಯಿಂದ ತೊಳೆದು ಕೂದಲಿನಿಂದ ಒರೆಸಿ ಅವಳು ಆ ಒಂದು ಪಶ್ಚಾತ್ತಾಪ ಪಟ್ಟಂಥ ಆ ಒಂದು ಕ್ರಿಯೆಯನ್ನು ಅವಳ ಒಂದು ಕಾರ್ಯದ ಮುಖಾಂತರ ಏನು ಮಾಡ್ತಿದ್ದಾಳೆ? ತೋರಿಸ್ತಾ ಇದ್ದಾಳೆ. ಮತ್ತಾಯನ ಶುಭ ಸಂದೇಶ 3ನೇ ಅಧ್ಯಾಯ 8ನೇ ವಾಕ್ಯವನ್ನು ನಾವು ನೋಡಬೇಕಾದ್ರೆ,
ಮತ್ತಾಯ ಅಲ್ಲ, ಲೂಕನ ಶುಭ ಸಂದೇಶ 3ನೇ ಅಧ್ಯಾಯ 8ನೇ ವಾಕ್ಯವನ್ನು ನಾವು ನೋಡಬೇಕಾದ್ರೆ, ಪಾಪಕ್ಕೆ ವಿಮುಖರಾಗಿದ್ದೀರಿ ಎಂಬುದನ್ನು ಸತ್ಕಾರ್ಯಗಳಿಂದ ವ್ಯಕ್ತಪಡಿಸಿರಿ, ಸತ್ಕಾರ್ಯಗಳ ಮೂಲಕ ವ್ಯಕ್ತಪಡಿಸಿರಿ. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ನಾನು ಏನು ಹೇಳ್ತಿದ್ದೀನಿ ಅಂದರೆ, ಈ ಒಂದು ಪಶ್ಚಾತ್ತಾಪ ಅಂತ ಪಡುವಾಗ ನಾವು ಏನು ಮಾಡ್ತೀವಿ, ನಾನು ಆಗಲೇ ಹೇಳ್ದಂಗೆ ಹೋಗ್ತೀವಿ ಪ್ರೀಶ್ನ ಬಳಿ, ನಮ್ಮನ್ನೆಲ್ಲ ಕೂಡ ಕನ್ಫೆಸ್ ಮಾಡ್ತೀವಿ, ವಾಪಸ್ ಬರ್ತೀವಿ, ಓಕೆ ನಂದು ಮುಗೀತು ಅಂತ. ಆದರೆ ಪಶ್ಚಾತ್ತಾಪ ಪಟ್ಟಿದ್ದೀರಿ ಅನ್ನೋದಕ್ಕೆ ಒಂದು ಸಂಕೇತ ಏನು, ಒಂದು ಗುರುತು ಏನು? ನನ್ನ ಜೀವನದ ಮುಖಾಂತರ ನಾನು ತೋರಿಸ್ಬೇಕು. ಅದನ್ನು ಯಾರು ಗಮನಿಸ್ತಾರೆ, ಯಾರು ನೋಡ್ತಾರೆ? ಅಂತರಂಗವನ್ನು ಬಲ್ಲವರು ಯಾರು? ಯೇಸು ಮಾತ್ರ. ನಾನು ಪಶ್ಚಾತ್ತಾಪ ಪಟ್ಟಿದ್ದೀನಿ ಅಂತ ನನ್ನ ಮನೆಯಲ್ಲಿರೋರಿಗೆ ಗೊತ್ತಾಗದೇ ಇರ್ಬೋದು, ನನ್ನ ಸ್ನೇಹಿತರಿಗೆ ಗೊತ್ತಾಗದೇ ಇರಬಹುದು, ನನ್ನ ಬಂಧು ಬಳಗದವರಿಗೆ ಗೊತ್ತಾಗದೇ ಇರ್ಬೋದು. ಆದರೆ ನಿನ್ನ ಮನದೊಳಗಡೆ, ನಿನ್ನ ಹೃದಯದೊಳಗೆ ಏನು ನಡೀತಾ ಇದೆ ಅಂತ ಯಾವಾಗಲೂ ವೀಕ್ಷಣೆ ಮಾಡೋರು ಯಾರಾಗಿದ್ದಾರೆ? ಯೇಸುವಾಗಿದ್ದಾರೆ. ನಾವು ನಿಜವಾಗ್ಲೂ ಪಶ್ಚಾತ್ತಾಪ ಪಟ್ಟಿದ್ದೀವಿ ಅಂತ ಹೇಳಿ ನಮ್ಮ ಕಾರ್ಯಗಳ ಮುಖಾಂತರ ನಾವು ತೋರಿಸುವಾಗ ಅದನ್ನು ನೋಡಿದ ದೇವರು ಏನು ಮಾಡ್ತಾರೆ? ಪುನಃ ನಾವು ಕಳೆದುಕೊಂಡ ಆ ಅನ್ಯೋನ್ಯತೆ, ನಮ್ಮ ಕೈಲಿ ಏನೆಲ್ಲ ಆ ಉತ್ಕೃಷ್ಟವಾದದ್ದು, ನಾನು ಆವಾಗಲೇ ಪಟ್ಟಿ ಮಾಡಿದೆ, ಏನೆಲ್ಲ ಉತ್ಕೃಷ್ಟವಾದದ್ದು, ಉನ್ನತವಾದದ್ದು, ಒಳ್ಳೆಯದು, ಗ್ರೇಟೆಸ್ಟ್ ಆಫ್ ಆಲ್ ಅಂತ ನಾನು ಏನೆಲ್ಲ ಹೇಳಿದೆ ಅಲ್ವಾ, ಅದೆಲ್ಲವನ್ನು ಕೂಡ ಪ್ರತಿದಿನ ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ. ನಮ್ಮ ಸತ್ಕಾರ್ಯಗಳ ಮುಖಾಂತರ ನಾವು ತೋರ್ಪಡಿಸ್ಬೇಕು. ಇಲ್ಲಿ ಈ ಒಂದು ವ್ಯಭಿಚಾರಿಣಿ ಸ್ತ್ರೀ ಏನು ಮಾಡಿದ್ಲು? ಇಲ್ಲಿ ನಾವು ಓದುವಾಗಲೇ ಗೊತ್ತಾಗುತ್ತೆ. ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಯೇಸು ಕುಳಿತಿದ್ದಾರೆ, ಆ ಒಂದು ಸ್ತ್ರೀ ಬಂದು ಆ ಕಂಬನಿಯಿಂದ ಪಾದ ತೊಳೆದ್ಲು ಅಂದರೆ ಎಷ್ಟು ಯಾವ ರೀತಿಯ ಆ ಮಗಳು ಪಶ್ಚಾತ್ತಾಪ ಪಟ್ಟಿರಬಹುದು, ಹೌದಲ್ಲ? ಒಂದು ಡ್ರಾಪ್ಗೆಲ್ಲ ಪಾದ ತೊಳಿಲಿಕ್ಕಾಗುತ್ತಾ? ಅಂದರೆ ಅಷ್ಟು ಮಾಡಿರುವ ಪಾಪಕ್ಕೆ ಅಷ್ಟು ವ್ಯಥೆ, ಅಷ್ಟು ಒಂದು ನಾವು ಆ ರೀತಿ ಮಾಡೋದಿಲ್ಲ ಪ್ರಿಯರೇ. ಜಸ್ಟಿಫೈ ಮಾಡಿಕೊಂಡು ನಾವು ಮಾಡಿದ್ದೇ ಸರಿ ಅನ್ನೋ ರೀತಿಯಲ್ಲಿ ನಾವು ಉತ್ತರಗಳನ್ನು ಹುಡುಕಿ ಏನೋ ಒಂದು ರೀತಿ ಮಾಡ್ತೀವಿ. ಈ ರೀತಿ ಹೃದಯ ನಮ್ಮಲ್ಲಿ ಬಾರದೆ ಹೋದರೆ ಅದು ನಿಜವಾದ ಪಶ್ಚಾತ್ತಾಪ ಅಲ್ಲ. ಇಷ್ಟು ದಿನ ನೀವು ಯಾವ ರೀತಿ ಒಂದು ಸಾರಿ ಕೇಳಿದ್ದೀರೋ ನಿಮ್ಮ ಮನಸ್ಸಲ್ಲಿ ದೇವ್ರಿಗೆ, ಈ ರೀತಿ ಇದೆಯಾ ಅಂತ ಒಮ್ಮೆ ನೀವು ಚೆಕ್ ಮಾಡ್ಕೊಳ್ಬೇಕು. ಇದನ್ನು ಚೆಕ್ ಮಾಡಿಕೊಂಡು ಸರಿ ಮಾಡುವಾಗ, ಪರೀಕ್ಷೆ ಮಾಡಿಕೊಂಡು ಸರಿ ಮಾಡುವಾಗ ಮಾತ್ರನೇ ಪುನಃ ಅನ್ಯೋನ್ಯತೆಗೆ ನಾವು ಬರಲಿಕ್ಕೆ ಸಾಧ್ಯ. ಸೊ ಅದೇ ಅಧ್ಯಾಯದಲ್ಲಿ 47ನೇ ವಾಕ್ಯ, ಆದ್ದರಿಂದ ನಾನು ನಿನಗೆ ಹೇಳುವುದೇನೆಂದರೆ, ಓಕೆ, ಹೀಗೆ ಮಾಡಿದ ಪಾಪಗಳು ಅಪಾರವಾದರೂ ಅವನ್ನು ಕ್ಷಮಿಸಲಾಗಿವೆ. ಇದಕ್ಕೆ ಈಕೆ ತೋರಿಸಿರುವ ಅಧಿಕವಾದ ಪ್ರೀತಿಯೇ ಸಾಕ್ಷಿ. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಯೇಸುನೇ ಅಲ್ಲಿ ಏನು ಹೇಳ್ತಿದ್ದಾರೆ? ಡಿಕ್ಲೇರ್ ಮಾಡ್ತಿದ್ದಾರೆ. ಏನಂತ ಹೇಳಿ? ಇವಳ ಪಾಪಗಳೆಲ್ಲವೂ ಕೂಡ ಕ್ಷಮಿಸಲ್ಪಟ್ಟಿದೆ. ಈ ರೀತಿ ಪಶ್ಚಾತ್ತಾಪ ನಾವು ಪಡುವಾಗ ಯೇಸು ಕೂಡ ಮನ ಮರುಗಿ ಏನು ಮಾಡ್ತಾರೆ? ನಮ್ಮ ಪಾಪಗಳನ್ನು, ಅಂದರೆ ನಿಜವಾದ ಪಶ್ಚಾತ್ತಾಪ ಉಂಟಾಗಿದೆಯಾ ಇಲ್ವಾ ಅಂತ ಹೇಳಿ ಒಳಗಡೆ ನೋಡ್ತಾ ಯೇಸು ಏನು ಮಾಡ್ತಾರೆ? ಎಲ್ಲರ ಮುಂದೆ ಕೂಡ ಅಲ್ಲಿ ಡಿಕ್ಲೇರ್ ಮಾಡ್ತಿದ್ದಾರೆ. ಅಲ್ಲಿ ಫರಿಸಾಯರಿದ್ದಾರೆ, ಅಂದರೆ ಎಲ್ಲರೂ ಕೂಡ ಆ ಒಂದು ಮಹಿಳೆಗೆ ಅಗೇನ್ಸ್ಟ್ ಆಗಿರುವವರು. ಆ ಊರಲ್ಲಿ ಅವಳು ತುಂಬ ಅಲ್ಲಿರುವ ಎಷ್ಟೋ ಜನರ ಜೊತೆ ಅವಳು ವ್ಯಭಿಚಾರ ಮಾಡಿರಬಹುದು. ಇಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಮಾಡಿರಬಹುದು. ಅವಳೊಂದು ವ್ಯಭಿಚಾರಿಣಿ ಸ್ತ್ರೀ ಅಂತ ಹೇಳುವಾಗ ಅವರು ಮುಂದೆ ಎಲ್ಲ ಕೂಡ, ಜನರ ಮುಂದೆ ಎಲ್ಲ ಕೂಡ ದೇವರು ಅವಳನ್ನು ಮೇಲಕ್ಕೇರಿಸ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಯೇಸು ನಮ್ಮನ್ನು ಮೇಲಕ್ಕೆತ್ತು ತಕ್ಕ ಸಮಯಕ್ಕೆ ದೇವರು ಏನು ಮಾಡ್ತಿದ್ದಾರೆ? ಆ ಮಹಿಳೆಯನ್ನು ಮೇಲಕ್ಕೇರಿಸ್ತಾ ಇದ್ದಾರೆ. ಆದರೆ ನಾವೇನು ಮಾಡ್ತೀವಿ? ಈ ಹೃದಯನ ಇಟ್ಕೊಂಡು ನಾವು ಯೇಸುವಿನಲ್ಲಿ ಹೆಚ್ಚಳ ಪಡಲಿಕ್ಕೆ ನಾವು ಪ್ರಯತ್ನ ಪಡೋದಿಲ್ಲ. ನಮ್ಮ ಸ್ವಂತ ಬಲದಿಂದ ಏನು ಮಾಡ್ತೀವಿ? ಹೆಚ್ಚಳ ಪಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಅದು ಯಾವತ್ತೂ ಆಗೋದಿಲ್ಲ ಪ್ರಿಯರೇ. ಯಾವತ್ತೂ ಅದನ್ನು ದೇವರು ಮೆಚ್ಚೋದು ಕೂಡ ಇಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈ ಮಹಿಳೆಗೆ ಇಲ್ಲಿ ಹೇಳ್ತಿದ್ದಾರೆ, ನಿನ್ನ ಪಾಪಗಳೆಲ್ಲವೂ ಕೂಡ ಕ್ಷಮಿಸಲ್ಪಟ್ಟಿದೆ. ಏಕೆಂದರೆ ಆಕೆ ತೋರಿದ ಪ್ರೀತಿ ಯಾವಾಗ ತೋರ್ಲಿಕ್ಕಾಗುತ್ತೆ? ಒಂದು ಪಶ್ಚಾತ್ತಾಪದ ಹೃದಯ ಉಂಟಾದಾಗ. ದೇವರೇ, ನಿಮಗೆ ವಿರುದ್ಧವಾಗಿ ನಾನು ಈ ರೀತಿ ಮಾಡಿಬಿಟ್ನಲ್ಲ, ಈ ರೀತಿಯ ಸ್ವಾರ್ಥದ ಜೀವನವನ್ನು ನಾನು ಜೀವಿಸ್ಬಿಟ್ನಲ್ಲ, ಈ ರೀತಿಯ ನಾನು ಎಂಬ ಜೀವನವನ್ನು ನಾನು ಜೀವಿಸ್ಬಿಟ್ನಲ್ಲ, ಒಂದು ಅಧಿಕಾರ ಉಳ್ಳಂಥ ಒಂದು ಜೀವನವನ್ನು ನಾನು ಜೀವಿಸ್ಬಿಟ್ನಲ್ಲ, ನಿನಗೆ ಸಮಯ ಕೊಡದೆ, ಯೇಸುವನ್ನು ಮುಂದೆ ಬಿಡದೆ, ನನ್ನ ಸ್ವಂತ ಅಂತ ಹೇಳಿ ನಾನು ಜೀವಿಸ್ಬಿಟ್ನಲ್ಲ ಅಂತ ಹೇಳಿ ನಮಗೆ ಯಾವಾಗ ಆ ಒಂದು ಅರಿವು ಈ ರೀತಿಯೆಲ್ಲ ಆಗುತ್ತೋ ಆಗ ಮಾತ್ರವೇ ಪುನಃ ಆ ಒಂದು ಎನ್ಕೌಂಟರ್ ನಮಗೆ ಆಗಲಿಕ್ಕೆ ಸಾಧ್ಯ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೊ ಪ್ರವಾದಿ ಯೋನನ ಗ್ರಂಥದಲ್ಲಿ ಅಲ್ಲೊಂದು ವಾಕ್ಯ ಇದೆ. ಆ ಯೋನನನ್ನು ದೇವರು ಏನು ಮಾಡ್ತಾರೆ? ನಿನವೆ ಪಟ್ಟಣಕ್ಕೆ ಹೋಗು, ಅಲ್ಲಿ ಜನ ತುಂಬ ದುರ್ನಡತೆಯಿಂದ ನಡ್ಕೊಳ್ತಾ ಇದ್ದಾರೆ, ನೀನು ಹೋಗಿ ಅವರಿಗೆ ಹೇಳಬೇಕು, ಈ ಒಂದು 40 ದಿನದಲ್ಲಿ ಏನಾಗುತ್ತೆ, ಈ ನಿಮ್ಮ ಪ್ರದೇಶ ಎಲ್ಲ ನಾಶ ಆಗುತ್ತೆ, ದೇವ್ರು ನಿಮ್ಮನ್ನು ನಾಶ ಮಾಡಲಿಕ್ಕೆ ನೋಡ್ತಿದ್ದಾರೆ, ನೀವು ಬೇಗ ಮನ ತಿರುಗಬೇಕು ಅಂತ ಹೇಳಿ. ಪ್ರಿಯರೇ, ಯೋನ ಏನು ಮಾಡ್ತಾನೆ?
ಯೋನನಿಗೆ ಆಲ್ರೆಡಿ ಗೊತ್ತಿರುತ್ತೆ ಏನಂತ ಹೇಳಿ, ದೇವರು ತುಂಬ ಕರುಣಾಮಯಿ, ಅದನ್ನು ನಾಶ ಮಾಡಲ್ಲ ಅಂತ ಹೇಳಿ ಅವಳಿಗೆ ಆಲ್ರೆಡಿ ಗೊತ್ತಿದ್ದು ಅವನೇನು ಮಾಡ್ತಾನೆ, ಯೇಸುವಿನ ಮಾತಿಗೆ, ದೇವರ ಮಾತಿಗೆ ವಿಧೇಯನಾಗದೆ ಅವಿಧೇಯನಾಗಿ ನಿನವೆಗೆ ಹೋಗುವ ಬದಲು ತಾರ್ಷಿಷ್ಗೆ ಹೋಗ್ತಾನೆ. ಓಕೆ, ಮತ್ತೆ ದೇವರು ಏನು ಮಾಡ್ತಾರೆ ಅಲ್ಲಿ ನಾವು ನೋಡ್ತೀವಿ, ಅವನನ್ನು ಮೀನಿನ ಬಾಯಿಗೆ ಹಾಕ್ತಾರೆ. ಮತ್ತೆ ಅವನು ವಾಪಸ್ಸು ದೇವರ ಮಾತಿಗೆ ವಿಧೇಯನಾಗಿ ಏನು ಮಾಡ್ತಾನೆ, ಪುನಃ ಅವನು ನಿನವೆಗೆ ಹೋಗಿ ಅಲ್ಲಿ ಹೇಳ್ತಾನೆ ಏನಂತ, ಇನ್ನು ಸರ್ವೇಶ್ವರ ವಾಣಿ ಇದು, 40 ದಿನಗಳಲ್ಲಿ ನಿಮ್ಮನ್ನ ಎಲ್ಲರನ್ನೂ ಕೂಡ ದೇವರು ನಾಶ ಮಾಡ್ತಾರೆ. ಈಗಲೇ ನೀವು ಗೋಣಿತಟ್ಟನ್ನು ಉಟ್ಕೊಳ್ಬೇಕು. ನಿಮ್ಮ ಪ್ರಾಣಿಗಳಿಗೆ ಯಾರೆಲ್ಲ ಜನರಿದ್ದೀರಾ ನೀವೆಲ್ಲರೂ ಕೂಡ ಇದೀಗಲೇ ಪಶ್ಚಾತ್ತಾಪ ಪಡಬೇಕು ಅಂತೇಳಿ ಹೇಳಿದ ತಕ್ಷಣ ಅಲ್ಲಿ ಜನರು ಏನು ಮಾಡ್ತಾರೆ ಗೊತ್ತಾ, ಅವರ ಪ್ರಾಣಿ ಪಶುಗಳಿಗೆ, ಕರುಗಳಿಗೆ ಅವರೆಲ್ಲ ಕೂಡ ಗೋಣಿತಟ್ಟನ್ನು ಕುತ್ಕೊಂಡು ಬೂದಿಯಲ್ಲಿ ಕುತ್ಕೊಂಡು ಅವರು ಮಾಡಿದ ಪಾಪಗಳಿಗೆ ಪಶ್ಚಾತ್ತಾಪ ಪಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ವಿಷಯ ರಾಜನ ಕಿವಿಗೆ ಬಿದ್ದಾಗ ಅಲ್ಲಿರುವ ರಾಜ ಕೂಡ ಏನು ಮಾಡ್ತಾನೆ, ಅವರ ರಾಜ ವಸ್ತ್ರಗಳನ್ನು ತೆಗೆದಿಟ್ಟು ಗೋಣಿತಟ್ಟನ್ನು ಉಟ್ಕೊಂಡು ಇಮಿಡಿಯೇಟಾಗಿ ಪಶ್ಚಾತ್ತಾಪ ಪಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಪ್ರಿಯರೇ, ಏನು ಗೊತ್ತಾ, ದೇವರ ವಾಕ್ಯ ನಮಗೆ ಬೀಳಬೇಕಾದ್ರೆ ನಮ್ಮ ಹೃದಯವನ್ನು ನಾವು ಕಠಿಣ ಮಾಡಿಕೊಂಡ್ರೆ ನಾವು ಪಶ್ಚಾತ್ತಾಪ ಪಡಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಿದೆ ನಾನು ಹೇಳೋದು? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಮಗೆ ದೇವರ ಪ್ರೀತಿಯ ಅನುಭವ ಉಂಟಾಗೋದು ಯಾವುದರಿಂದ? ದೇವರ ವಾಕ್ಯಗಳಿಂದ. ದೇವರ ವಾಕ್ಯ ಅಂತ ಹೇಳಿದರೆ ಯೇಸುವಿನಿಂದ, ಹೌದಾ? ಆ ವಾಕ್ಯಗಳು ನಮಗೆ ಕೇಳಿಸ್ಕೊಳ್ಳುವಾಗ, ಇಲ್ಲಿ ನಿಂತು ಬೋಧನೆ ಮಾಡುವವರು ಯಾರೇ ಆಗಿರಲಿ, ಅವ್ರು ಹೇಳುವ ವಾಕ್ಯಗಳನ್ನು ಕೇಳಿಸ್ಕೊಳ್ಳುವಾಗ, ಇಲ್ಲಿ ಓದುವ ವಾಕ್ಯಗಳು ನಮ್ಮ ಒಳಗಡೆ ನಮಗೆ ಚುಚ್ಚಿಲ್ಲ ಅಂದರೆ ನಾವು ಮಾಡಿರುವ ತಪ್ಪಿಗೆ ನಾವು ಯಾವಾಗಲೂ ಹೇಳ್ತೇವೆ, ಈ ಒಂದು ಬೈಬಲ್ ಅನ್ನೋದೊಂದು ಕನ್ನಡಿ, ಹೌದಾ? ಅದ್ರ ಮುಂದೆ ನಿಲ್ಲುವಾಗ ನಾನು ಏನೇನೆಲ್ಲ ಮಾಡಿದ್ದೀವಿ, ಇವಾಗ ನಾವು ಒಂದು ನಾರ್ಮಲ್ ಕನ್ನಡಿ ಮುಂದೆ ನಿಲ್ಲುವಾಗ ನನ್ನ ತಲೆ ಸರಿ ಇದೆಯಾ, ನನ್ನ ಬಟ್ಟೆ ಸರಿ ಇದೆಯಾ ಅಂತ ನಮಗೆ ಈಸಿಯಾಗಿ ನೋಡ್ಲಿಕ್ಕೆ ಆಗುತ್ತೆ, ಹೌದಾ? ಒಳಗಡೆ ಇರುವ ಒಂದು ಮನುಷ್ಯ ಇದ್ದಾನಲ್ವಾ, ಆಧ್ಯಾತ್ಮಿಕ ಮನುಷ್ಯ ನಮ್ಮಲ್ಲಿ, ಆ ಮನುಷ್ಯ ಸರಿ ಇದ್ದಾನಾ, ಆ ವ್ಯಕ್ತಿ ಸರಿ ಇದ್ದಾನಾ ಇಲ್ವಾ ಅಂತ ನಾವು ನೋಡುವುದು ಯಾವುದು? ಬೈಬಲ್, ಹೌದಾ? ಆ ವಾಕ್ಯಗಳನ್ನು ಹೇಳುವಾಗ ನಮ್ಮ ಹೃದಯದಲ್ಲಿ ಏನೋ ಒಂದು ಬದಲಾವಣೆನೇ ಇಲ್ಲ, ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾನೇ ಇಲ್ಲ ಅಂತ ಹೇಳಿದ್ರೆ ಅಂದ್ಕೊಳ್ಳಿ, ನಮ್ಮ ಹೃದಯ ಕಠಿಣ ಆಗಿದೆ. ಆ 40 ವರ್ಷ ಯಾರನ್ನ? ಇಸ್ರಾಯೇಲರನ್ನು ದೇವರು ಯಾವ ರೀತಿ ನಡೆಸಿದ್ರು? ಮೇಘಸ್ತಂಭವಾಗಿ, ಅಗ್ನಿಸ್ತಂಭವಾಗಿ, ಪ್ರತಿ ದಿನವೂ ಕೂಡ ಅವರಿಗೆ ಮನ್ನವನ್ನು ಕೊಟ್ಟು ಎಷ್ಟು ಚೆನ್ನಾಗಿ ಜಾಗರೂಕರಾಗಿ ಅಲ್ವಾ ಆ ಒಂದು ಕೆಂಪು ಸಮುದ್ರವನ್ನು ಎದುರಾಗುವಾಗ ಅದನ್ನು ಇಬ್ಬಾಗ ಮಾಡಿ. ಪ್ರಿಯರೇ, ಅದು ಎಂಥ ಒಂದು ದೊಡ್ಡ ಮಿರಾಕಲ್. ಒಂದು ಕೆಂಪು ಸಮುದ್ರ, ಆ ಕಡೆ ನೀರು ಈ ಕಡೆ ನೀರು ನಿಂತು ಹೀಗೆ ಮಧ್ಯದಲ್ಲಿ ಒಂದು ದಾರಿ ಉಂಟಾಗೋದು ಅಂತ ಹೇಳಿದ್ರೆ ಅದನ್ನು ಊಹೆ ಮಾಡಲಿಕ್ಕಾಗತ್ತಾ? ಇಂಥ ಅದ್ಭುತ ಕಾರ್ಯಗಳನ್ನು ಮಾಡಿ ತನ್ನ ಮಕ್ಕಳನ್ನು ಅಷ್ಟು ಸುರಕ್ಷಿತವಾಗಿ ಅವ್ರೇನು ಮಾಡಿದ್ರು, ಕಾಪಾಡ್ಕೊಂಡು ಬಂದರು. ಆದರೆ ಕೊನೆಗೆ ಆ ಇಸ್ರಾಯೇಲ್ ಮಕ್ಕಳ ಹೃದಯ ಏನಾಗಿತ್ತು? ಕಠಿಣವಾಗಿತ್ತು. ಈ ರೀತಿ ಏನಾದರೂ ನಾವು ಕಠಿಣ ಮಾಡಿಕೊಂಡ್ರೆ, ದೇವರು ಹೇಳ್ತಾ ಇರುವಂಥ ವಾಕ್ಯಗಳಿಗೆ ನಾವು ಸ್ಪಂದಿಸದೆ ಹೋದರೆ ನಾವು ಯಾವುದೇ ರೀತಿಯಲ್ಲೂ ಕೂಡ ಆ ದೇವರ ಸತ್ಸಂಬಂಧಕ್ಕೆ ಮತ್ತೆ ಬರಲಿಕ್ಕೆ ಆಗೋದಿಲ್ಲ. ಅಲ್ಲಿರುವ ಅಷ್ಟು ಹೋಗಿ ಅವರು ಮನ್ನಾ ತಿಂದರು, ದೇವರವರನ್ನು ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಕಾಪಾಡಿದ್ರು, ಅನೇಕ ಮಿರಾಕಲ್ಸನ್ನು ಅವರು ನೋಡಿದ್ರು. ಆದರೂ ಅವರು ಹಾಲು ಜೇನು ಹರಿಯುವ ನಾಡಿಗೆ ಹೋದ್ರ ಅವರಿಗೆ ಮನ್ನಾನೇ ಉತ್ಕೃಷ್ಟವಾದದ್ದು, ಉನ್ನತವಾದದ್ದು ಆಗಿತ್ತು, ಹೌದಾ? ತಿನ್ನೋದೇ ಆಗಿತ್ತು ಅವ್ರ ಕೆಲಸ. ಆದರೆ ಅದಕ್ಕಿಂತಲೂ ಮಿಗಿಲಾಗಿ ಸರ್ವೇಶ್ವರ ನಮ್ಮನ್ನು ಯಾವ ರೀತಿ ನಡೆಸ್ತಾ ಇದ್ದಾರೆ ಇದರ ಅರಿವು ಅವರಿಗೆ ಇರಲಿಲ್ಲ ಪ್ರಿಯರ. ಅದಕ್ಕೆ ಅವರು ಅವರ ಹೃದಯವನ್ನು ಏನು ಮಾಡ್ಕೊಂಡಿದ್ರು? ಕಠಿಣ ಮಾಡ್ಕೊಂಡಿದ್ರು. ಇಬ್ರಿಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ 15ನೇ ವಾಕ್ಯ ಅನಿಸುತ್ತೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಜೋರಾಗಿ ಹೇಳಿ, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ನಿದ್ದೆ ಬರ್ತಿದ್ಯಾ? ಓಕೆ, ಪ್ರೈಸ್ ದ ಲಾರ್ಡ್. 3:12 ಸಹೋದರರೇ, ಜೀವ ಸ್ವರೂಪರಾದ ದೇವರನ್ನ ಬಿಟ್ಟಗಲುವ ಕೆಟ್ಟ ಬುದ್ಧಿಯು ಅವಿಶ್ವಾಸವು ನಿಮ್ಮಲ್ಲಿ ಯಾರಿಗೂ ಇರದಂತೆ ಎಚ್ಚರಿಕೆಯಾಗಿರಿ. ಅದಲ್ಲ, ಅದು ಪೂರ್ವಜರ ಹೃದಯಗಳು ಕಲ್ಲಾಗಿಸಿದೆ. ದೇವರ ದನಿಯನ್ನ ಕೇಳುವಿರಾದರೆ ನೀವಿಂದು ನಿಮ್ಮ ಪೂರ್ವಜರಂತೆ ಕಲ್ಲಾಗಿಸದಿರಿ ಹೃದಯವನ್ನು. ಪೂರ್ವಜರಂತೆ ಏನು ಮಾಡದಿರಿ? ಕಲ್ಲಾಗಿಸದಿರಿ ನಿಮ್ಮ ಹೃದಯವನ್ನು. ಮರುಭೂಮಿಯಲ್ಲಿ ದೇವರ ವಿರುದ್ಧ ದಂಗೆ ಎದ್ದವರವರು. ಓಕೆ, ಮುಂದಕ್ಕೆ. ಇಲ್ಲಿ ದೇವರ ದನಿಯನ್ನು ಕೇಳಿಯೂ ದಂಗೆ ಎದ್ದವರು ಯಾರು? ಮೋಶೆಯ ಮುಂದಾಳತ್ವದಲ್ಲಿ ಈಜಿಪ್ಟ್ ದೇಶವನ್ನು ಬಿಟ್ಟು ಬಂದ ಎಲ್ಲರೂ. ಸಾಕು. ಸೊ ನಮಗೆ ಬೇಕಾಗಿರುವ ವಾಕ್ಯ ಒಂದೇ. ಯಾವ ರೀತಿ ಆ ಒಂದು ಇಸ್ರಾಯೇಲರು ಅವರ ಹೃದಯವನ್ನ ಏನು ಮಾಡಿಕೊಂಡ್ರು?
ಕಠಿಣಪಡಿಸ್ಕೊಂಡ್ರು. ಆ ರೀತಿ ದೇವರ ವಾಕ್ಯಕ್ಕಾಗಲಿ, ಆ ದೇವರ ಪ್ರೀತಿ ಹೊರಡೋದು, ಅದು ನಮಗೆ ರಿಫ್ಲೆಕ್ಟ್ ಆಗೋದು, ಒಂದು ರಿವೀಲ್ ಆಗೋದು ದೇವರ ವಾಕ್ಯಗಳಲ್ಲಿ ಮಾತ್ರ. ಆ ದೇವರ ವಾಕ್ಯಗಳಿಗೆ ನಮ್ಮನ್ನು ನಾವು ಕಠಿಣಪಡಿಸ್ಕೊಳ್ಬೇಕಾದ್ರೆ ಏನಾಗುತ್ತೆ, ನಾವು ಮತ್ತೆ ಆ ದೇವರ ಅನ್ಯೋನ್ಯತೆಯನ್ನು ಕಳೆದುಕೊಂಡವರಾಗಿ ಒಂದು ಸ್ವಾರ್ಥದ ಜೀವನ, ಯಾವ ರೀತಿ ಇಸ್ರೇಲ್ ಮಕ್ಕಳು ಜೀವಿಸಿದ್ರಲ್ವಾ ಅದೇ ರೀತಿ ಜೀವನ ನಮಗಾಗುತ್ತೆ. ಬೇರೆ ನಮಗೆ ತಿನ್ಲಿಕ್ಕೆ ಊಟ ಇರುತ್ತೆ, ಅವರಿಗೆ ಮನ್ನಾ ಇತ್ತು, ಒಂದು ದಿನ ಆದರೂ ಕೊರತೆ ಆಯ್ತಾ? ಅವ್ರಿಗೆ ಕೊರತೆ ಆಯ್ತಾ? ನಮಗೆ ಇರುತ್ತೆ, ಹಣ ಇರುತ್ತೆ, ಆಸ್ತಿ ಇರುತ್ತೆ, ಅಂತಸ್ತಿರುತ್ತೆ, ನಮ್ಮ ಸ್ವಾರ್ಥದ ಜೀವನವನ್ನು ನಾವು ಜೀವಿಸ್ಕೊಂಡು ಹೋಗ್ತಾನೆ ಇರ್ತೀವಿ. ಆದರೆ ಆ ಒಂದು ವ್ಯಭಿಚಾರಿಣಿ ಸ್ತ್ರೀ ಅನುಭವಿಸಿದ್ಲಲ್ವ, ಆ ಪ್ರೀತಿಯನ್ನು ನಮ್ಗೆ ಅನುಭವಿಸ್ಲಿಕ್ಕೆ ಆಗಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಪಶ್ಚಾತ್ತಾಪದ ಹೃದಯ ಇಲ್ಲದೆ ಹೋದರೆ, ಪಶ್ಚಾತ್ತಾಪದ ಹೃದಯದೊಂದಿಗೆ ನಾನು ಇರ್ತೇನೆ ಅಂತೇಳಿ ಯೆಶಾಯನ ಪ್ರವಾದಿ ಗ್ರಂಥದಲ್ಲಿ ದೇವರು ಹೇಳ್ತಾರೆ. ಆ ಮುರಿದ ಮನದೊಂದಿಗೆ ನಾನು ಇರ್ತೇನೆ. ನಿಮ್ಮ ಮನ ಮುರಿಬೇಕು, ನಮ್ಮ ಹೃದಯ ಬ್ರೇಕ್ ಆಗಬೇಕು. ಎಲ್ಲ ಒಂದು ಟೈಟಾಗಿ ಗಟ್ಟಿ ಹಿಡ್ಕೊಂಡಿದ್ದೀವಲ್ವ, ಆ ಒಂದು ಸ್ಟಬ್ಬನ್ನೆಸ್ ಇದೆಲ್ಲ ನಮ್ಮ ಹಾರ್ಟಲ್ಲಿ, ಯಾವ ರೀತಿ ಇಸ್ರೇಲ್ ಮಕ್ಕಳಿಗೆ ಇದ್ದಂತೆ ಎಲ್ಲ ಒಂದು ಸೌಲಭ್ಯಗಳು ಪಡ್ಕೊಳ್ತಾ ಇದ್ದರೂ ಕೂಡ ದೇವರಿಗೆ ಅವರವರ ಹೃದಯವನ್ನು ಸ್ಟಬ್ಬನ್ ಮಾಡಿಕೊಂಡ್ರು. ಪ್ರಿಯರೇ, ನಿಮ್ಮ ಹೃದಯ ಯಾವಾಗ ಮುರಿಯುತ್ತೋ, ಪ್ರತಿದಿನ ಯಾವಾಗ ಮುರಿಯುತ್ತೋ, ಯಾವಾಗ ಆ ಒಂದು ಒಳಗಡೆ ಆ ಪಶ್ಚಾತ್ತಾಪ ನಿಮಗೆ ಉಂಟಾಗುತ್ತೋ, ರಿಪೆಂಟೆನ್ಸ್ ವಿಲ್ ಲೀಡ್ ಯು ಟು ರಿನೀವಲ್ ಆಫ್ ಯುವರ್ ಲೈಫ್. ನೆನ್ಪಿಟ್ಕೊಳ್ಳಿ, ರಿನೀವಲ್ ಬರಲಿ, ಉಜ್ಜೀವನ ಉಂಟಾಗಲಿ, ಆ ಪ್ರೀತಿಯ ಅನುಭವ ನನಗೆ ಉಂಟಾಗಲಿ ಅಂದರೆ ಖಂಡಿತವಾಗ್ಲೂ ಯಾವ ಒಂದು ಪ್ರಯೋಜನ, ಯಾವ ಒಂದು ಬದಲಾವಣೆ ಕೂಡ ಉಂಟಾಗೋದಿಲ್ಲ. ಬಟ್ ನಿನ್ನ ಮನ ಮುರಿದಾಗ, ನಮ್ಮ ಹೃದಯಗಳು ದೇವರಿಗೆ ತೆರೆದುಕೊಟ್ಟು, ದೇವಾ ನಾನು ಈ ರೀತಿ ಪಾಪ ಮಾಡಿದೆ ಅಂತ ಹೇಳಿ, ನಾವು ಅಲ್ಲಿ ಫರಿಸಾಯ ಮತ್ತು ಸುಂಕ ವಸೂಲಿಗಾರರ ಉದಾಹರಣೆನ ನಾವು ನೋಡ್ತೇವೆ. ಅಲ್ಲಿ ಫರಿಸಾಯ ಏನು ಮಾಡ್ತಾನೆ? ಕಂಪೇರ್ ಮಾಡ್ಕೊಳ್ಳೋದು, ನಾನು ಇದು ಮಾಡಿದೆ, ಅದು ಮಾಡಿದೆ, ನಾನು ಅದಕ್ಕಿಂತ ಬೆಸ್ಟು, ಸೊ ನಾನು ಈ ರೀತಿ ಅಂತ. ಆದರೆ ಸುಂಕ ವಸೂಲಿಗಾರ ಒಂದೇ ಮಾತು, ದೇವ್ರೇ ನಾನು ಪಾಪಿ, ದೇವ್ರೇ ನಾನು, ಅಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ಅಲ್ವಾ? ಆ ಒಂದು ಸುಂಕ ವಸೂಲಿಗಾರಂದು ಯಾವುದೇ ಸ್ವಾರ್ಥ ಇಲ್ಲ, ಯಾವುದೇ ಕಂಪ್ಯಾರಿಸನ್ ಇಲ್ಲ, ನಾನು ದೊಡ್ಡದು ನೀನು ಚಿಕ್ಕದು, ಅದು ಏನೂ ಇಲ್ಲ ಪ್ರಿಯರೇ. ಜಸ್ಟ್ ಒಂದೇ ಈ ರೀತಿ ಹೃದಯ. ಆ ಒಂದು ಮಹಿಳೆದು ನಾವು ಉದಾಹರಣೆ ನೋಡಿದ್ವಲ್ಲ, ವ್ಯಭಿಚಾರಿಣಿ ಸ್ತ್ರೀ, ಆಕೆನೂ ಅಷ್ಟೇ, ಅಲ್ಲಿ ಏನೂ ಇಲ್ಲ, ಅವಳು ಮಾಡಿದ ಪಾಪಕ್ಕೆ ಅವಳು ಒಂದು ಬಾಯಲ್ಲಿ ಏನು ಮಾತಾಡಲೂ ಇಲ್ಲ. ಆ ರೀತಿ ಇರಬೇಕು ನಮ್ಮ ಪಶ್ಚಾತ್ತಾಪ. ಈ ರೀತಿ ಪಶ್ಚಾತ್ತಾಪ ನಮ್ಮದಾಗಿದೆಯಾ? ನಮ್ಮ ಪಶ್ಚಾತ್ತಾಪದಲ್ಲಿ ಕಂಪ್ಯಾರಿಸನ್ ಉಂಟಾ? ಎಸ್, ನೋ, ಇದೆಯೋ ಇಲ್ವೋ? ಇದೆಯಾ? ಏನಾದರೂ ಒಂದು ಹೇಳ್ತೀವಲ್ಲ, ದೇವ್ರೆ ನಾನು ಇದಕ್ಕೆ ಹಿಂಗೆ ಮಾಡಿಬಿಟ್ಟೆ, ಇದಕ್ಕೆ ಹೀಗೆ ಮಾಡಿಬಿಟ್ಟೆ, ಹೇಳ್ತೀವಾ? ಅದು ಯಾವುದು ನಡೆಯಲ್ಲ ಪ್ರಿಯರೇ. ದೇವರ ಬಳಿ ಅದು ಯಾವುದು ನಡೆಯಲ್ಲ. ಆ ರೀತಿ ಹೇಳ್ತಾ ಇರೋದಕ್ಕೇ ನಮಗಿನ್ನೂ ಕೂಡ ಆ ಮಹಿಳೆ ಎಷ್ಟು ಪ್ರೀತಿಯನ್ನು ನಾನು ಅನುಭವಿಸೋದನ್ನು ಅಲ್ಲಿ ನಾವು ನೋಡ್ತೇವೆ, ಹೌದಲ್ವಾ? ಅಲ್ಲಿ ಎಷ್ಟು ಜನ ಫರಿಸಾಯರಿದ್ರು ಅಂದರೆ ಎಲ್ಲವನ್ನ ಕೂಡ ಚಾಚೂ ತಪ್ಪದೆ ಫಾಲೋ ಮಾಡ್ಕೊಂಬರ್ತಾ ಇದ್ದೆ. ಜನರಿಗೆ ಆ ಪ್ರೀತಿ ಅನುಭವಿಸೋಕ್ಕಾಗಲಿಲ್ಲ. ಯಾರು ನಮ್ಮನ್ನು ಹಂಬಲ್ ಮಾಡ್ಕೊಳ್ತೀವೋ, ಆ ಒಂದು ಪಶ್ಚಾತ್ತಾಪದ ಹೃದಯವನ್ನು ನಾವು ಇಟ್ಕೊಳ್ತೀವೋ, ನಮ್ಮ ಹೃದಯ ಯಾವಾಗ ಮುರಿಯುತ್ತೋ ನಾವು ಮಾಡಿರುವ ಪಾಪಗಳಿಗಾಗಿ ಯೇಸುವಿನ ಪ್ರೀತಿಯನ್ನು ನೆನೆಸ್ಕೊಂಡು, ಆಗ ಮಾತ್ರ ಆ ಹೃದಯದೊಂದಿಗೆ ಯಾರಿರ್ತಾರೆ? ಯೇಸು ಇರ್ತಾರೆ. ಆ ಹೃದಯದೊಂದಿಗೆ ದೇವರಿರ್ತಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಸೊ ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ, ಈ ರೀತಿಯ ಒಂದು ಪಶ್ಚಾತ್ತಾಪದ ಹೃದಯ ನನ್ನದಾಗಿದೆಯಾ? ನನ್ನನ್ನು ಸೇರಿ ನಾನು ಪ್ರಶ್ನೆ ಮಾಡ್ಕೊಳ್ತಾ ಇದ್ದೀನಿ. ಅನೇಕ ಬಾರಿ ಎಷ್ಟು ಸಾರಿ ಜಸ್ಟಿಫೈ ಮಾಡಿರ್ತೀವಲ್ವ, ನಾನು ಹೇಳ್ದಾಗೆ ಇದಕ್ಕೆ ಹಿಂಗೆ ಮಾಡಿದೆ, ಅದಕ್ಕೆ ಹಿಂಗೆ ಮಾಡಿದೆ, ದೇವ್ರೆ ನಂದೇನೂ ತಪ್ಪಿಲ್ಲ, ಆದರೂ ಸಾರಿ. ಜಸ್ಟಿಫೈ ಮಾಡಿಬಿಟ್ಟು ನೆಕ್ಸ್ಟ್ ಓಕೆ ದೇವ್ರೆ ಒಪ್ಕೊಂಡ್ಬಿಡ್ತೀನಿ, ನಿನ್ನ ಚಿತ್ತ ನನ್ನಲ್ಲಿ ಏನಾಗಲಿ, ಹೇಗೆ ನೆರವೇರುತ್ತೆ ದೇವರ ಚಿತ್ತ? ಜಸ್ಟಿಫೈ ಮಾಡಿಬಿಟ್ಟು ದೇವರ ಚಿತ್ತ ನೆರವೇರಲಿ ಅಂದರೆ ಹೆಂಗೆ ನೆರವೇರುತ್ತೆ? ಅರ್ಥ ಆಗ್ತಿದೆಯಾ? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಸೊ ನಾವು ಯೋನದು ಕೇಳಿಸ್ಕೊಂಡ್ವಿ. ಸೊ ಯೋನನ ಆ ಮಾತು ಕೇಳಿದ ತಕ್ಷಣ ಜನರು ಇಮ್ಮಿಡಿಯೇಟಾಗಿ ಅವರಿರುವ ಜಾಗದಲ್ಲಿ, ಅವರಿರುವ ಅವಸ್ಥೆಯನ್ನು ಬಿಟ್ಟು ಗೋಣಿತಟ್ಟನ್ನು ತಟ್ಕೊಂಡು, ಓಕೆ ನಮಗೆ ಆ ಒಂದು ಕೆಡುಕು ಬಂದ್ಬಿಡುತ್ತೆ ಅಂತ ಹೇಳಿ ಏನು ಮಾಡಿದ್ರು? ಪಶ್ಚಾತ್ತಾಪ ಪಡಲಿಕ್ಕೆ ಪ್ರಾರಂಭ ಮಾಡಿದ್ರು. ನಮಗೆ ದೇವರು ಯಾವ ಕೆಡುಕನ್ನು ಬರಮಾಡುವವರಲ್ಲ ಪ್ರಿಯರೇ. ಯಾಕೆ ಹೇಳಿ? ಅವರ ಪ್ರಾಣ ಕೊಡುವಷ್ಟು ನಮ್ಮನ್ನು ಪ್ರೀತಿ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಅವರ ಪ್ರಾಣ ಕೊಡುವಷ್ಟು ನಮ್ಮೊಬ್ಬೊಬ್ಬರನ್ನು ಪ್ರೀತಿ ಮಾಡಿದ್ದಾರೆ. ಯಾವುದಕ್ಕೂ ಅರ್ಹತೆ ಇಲ್ಲದಿದ್ದರೂ, ಯಾವುದಕ್ಕೂ ಬಾರದೇ ಇದ್ದರೂ, ಯಾವ ಯೋಗ್ಯತೆಯೂ ಇಲ್ಲದಿದ್ದರೂ ಕೂಡ ದೇವರು ನಮಗೇನಲ್ಲಿ ಒಂದು ಟೈಮ್ ಫ್ರೇಮ್ ಏನೂ ಕೊಟ್ಟಿಲ್ಲ. ನೀವು ಪಶ್ಚಾತ್ತಾಪ ಪಡಿ, ಇಲ್ಲಾಂದರೆ ನಿಮ್ಮನ್ನು ಇಷ್ಟು ದಿನಗಳಲ್ಲಿ, ಇಷ್ಟು ವರ್ಷಗಳಲ್ಲಿ ನಾಶ ಮಾಡ್ತೀನಿ ಅಂತೇಳಿ. ಅಲ್ಲಿ ಆದರೆ 40 years ಅಂತ ಹೇಳಿ ಇದೆ, 40 ದಿನ ಅಂತ ಹೇಳಿ ಇದೆ. ನಮಗೇನಾದರೂ ಟೈಮ್ ಫ್ರೇಮ್ ಕೊಟ್ಟಿದ್ದಾರಾ ದೇವರು ನಾಶ ಮಾಡ್ತೀನಿ ಅಂತ? ಯೋಚನೆ ಮಾಡಿ, ಅವರ ಪ್ರೀತಿ ಎಷ್ಟು ಉನ್ನತವಾದದ್ದು. ಪ್ರತಿದಿನ ಒಂದು ಅವಕಾಶ. ಅಲ್ಲಿ ತೋಟಗಾರ ಬಂದು ಈ ಮರನ ಕಡ್ದಾಕ್ತೀನಿ ಅಂತ ಹೇಳುವಾಗ ಆ ಮಾಲೀಕ ಏನು ಹೇಳ್ತಾನೆ? ಇನ್ನು ಸ್ವಲ್ಪ ದಿನ ಆದರೂ
ಬಿಡಿ, ಅದಕ್ಕೆ ನಾನು ಪಾತಿ ತೆಗಿತೀನಿ, ಗೊಬ್ಬರ ಹಾಕ್ತೀನಿ, ಅದನ್ನ ಒಂದು ಒಳ್ಳೆ ಫಲ ಬರುವಾಗೆ ನಾನು ಮಾಡ್ತೀನಿ ಅಂತ ಹೇಳಿ ಯೋಚನೆ ಮಾಡಿ. ಯೇಸು ನಮಗೆ ಯಾವ ರೀತಿ ನಿಂತ್ಕೊಂಡಿದ್ದಾರೆ. ನಾವು ಪಶ್ಚಾತ್ತಾಪ ಪಡದೇ ಇದ್ರು, ಆ ಅನ್ಯೋನ್ಯತೆಯಲ್ಲಿ ಜೀವಿಸದೇ ಇದ್ರು, ಆ ಸ್ವಾರ್ಥದಲ್ಲಿ ಜೀವಿಸ್ತಾ ಇದ್ರು, ಯೇಸು ನಮಗಾಗಿ ಯಾವ ರೀತಿ ನಿಂತ್ಕೊಂಡಿದ್ದಾರೆ. ಇದೆಲ್ಲವನ್ನ ನಾವು ನಿಜವಾಗ್ಲೂ ಮನೆಗೋಗಿ ಧ್ಯಾನ ಮಾಡಬೇಕು ಪ್ರಿಯರೇ. ಒಂದು ನಿಜವಾದ ಪಶ್ಚಾತ್ತಾಪ ಮನೆಗೆ ಹೋಗಿ ಅಲ್ಲ, ಇಲ್ಲಿಂದ ಹೋಗ್ಬೇಕಾದ್ರೇನೆ, ಈ ಧ್ಯಾನ ಮುಗಿಸಿ ಹೋಗ್ಬೇಕಾದ್ರೇನೆ ಒಂದು ಹೃದಯನ ಎಲ್ಲ ಖಾಲಿ ಮಾಡಿ, ಆ ಪ್ರೀತಿ ನಮ್ಮಲ್ಲಿ ಲೋಡ್ ಆಗಬೇಕಾದ್ರೆ ವಿ ಹ್ಯಾವ್ ಟು ಅನ್ಲೋಡ್ ದ ಸಿನ್ಸ್. ನಮ್ಮಲ್ಲಿ ಇದೆಯಲ್ಲ ಆ ಸ್ವಾರ್ಥಕ್ಕೆ ಸಂಬಂಧಪಟ್ಟ ಸಿನ್ಸ್, ಅದೆಲ್ಲವನ್ನ ಅನ್ಲೋಡ್ ಮಾಡಬೇಕು, ಖಾಲಿ ಮಾಡಬೇಕು ನಮ್ಮ ಹೃದಯವನ್ನು. ಆಗ ಇಲ್ಲಿ ನಿಂತ್ಕೊಂಡು ವಾಕ್ಯದ ಮುಖಾಂತರ ನಿಮಗೆ ಕೊಡ್ತಾ ಇರುವಂತಹ ಪ್ರೀತಿ ನಮ್ಮ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆ ಜನ ಏನು ಮಾಡಿದ್ರು, ಹೋದ್ರು, ಗೋಣಿತಟ್ಟನ ತಟ್ಕೊಂಡ್ರು, ಎಲ್ಲ ಪಶ್ಚಾತ್ತಾಪ ಪಟ್ಟರು. ಇದನ್ನು ನೋಡಿದ ದೇವರು, ಅಲ್ಲಿ ವಾಕ್ಯ ಇದೆ 2ನೇ ಅಧ್ಯಾಯ 10, ಇದೊಂದು ನಾವು ನೋಡೋಣ. 3:10 ಆ ಜನರು ಮಾಡಿದುದೆಲ್ಲವನ್ನು ದೇವರು ಗಮನಿಸಿದರು. ಯಾರು ಗಮನಿಸಿದರು? ಮತ್ತಾಯನ ಶುಭ ಸಂದೇಶದಲ್ಲಿ ಇದೆಯಲ್ವಾ, ಅಂತರಂಗವನ್ನು ನೋಡುವ ನಿನ್ನ ತಂದೆ ನಿನಗೇನು ಕೊಡ್ತಾರೆ? ಪ್ರತಿಫಲ ಕೊಡ್ತಾರೆ. ಆ ಜನ ಏನು ಮಾಡ್ತಿದ್ದಾರೆ ಅಂತ ಹೇಳಿ ಯಾರು ಗಮನಿಸಿದ್ರು? ದೇವರು ನಿಮ್ಮೊಬ್ಬೊಬ್ಬರನ್ನು ಕೂಡ ಗಮನಿಸ್ತಾ ಇದ್ದಾರೆ. ನೀವು ಪಶ್ಚಾತ್ತಾಪ ಪಡದೇ ಇರುವಾಗಲೂ ಗಮನಿಸ್ತಾ ಇದ್ದಾರೆ, ನೀವು ಪಟ್ಟಾಗ್ಲೂ ಕೂಡ ನಿಮ್ಮನ್ನು ಏನು ಮಾಡ್ತಿದ್ದಾರೆ? ಗಮನಿಸ್ತಾ ಇದ್ದಾರೆ. ಓಕೆ, ವಾಕ್ಯ ಮುಂದುವರಿಸಿ. ತಮ್ಮ ದುರ್ನಡತೆಯನ್ನ ಜನರು ಕೈ ಬಿಟ್ಟಿದ್ದನ್ನು ಕಂಡು ಮನ ಮರುಗಿ. ಯಾರು ಮನ ಮರುಗಿದ್ರು? ಯೇಸು ಮನ ಮರುಗ್ತಾ ಇದ್ದಾರೆ. ಆದರೆ ಯೇಸು ಈಗ ನಮ್ಮನ್ನು ನೋಡಿ ಮನ ಮರುಗ್ತಾ ಇದ್ದಾರೆ ಅಥವಾ ಅಳ್ತಾ ಇದ್ದಾರಾ? ಮನ ಮರುಗ್ತಾ ಇದ್ದಾರಾ? ಅಳ್ತಾ ಇದ್ದಾರಲ್ವಾ? ಅಳ್ತಿದ್ದಾರಾ? ನನ್ನ ಕೈಯಾರೆ ಉಂಟು ಮಾಡಿದ ನನ್ನ ಮಗನು ಮತ್ತು ಮಗಳು, ನನ್ನ ಹೋಲಿಕೆಯಲ್ಲಿ, ಇನ್ ಮೈ ಇಮೇಜ್ ಆ್ಯಂಡ್ ಲೈಕ್ನೆಸ್, ನನ್ನ ಹೋಲಿಕೆಯಲ್ಲಿ ಉಂಟು ಮಾಡಿದ ನನ್ನ ಮಗಳು ಮತ್ತು ಮಗನು ನನ್ನನ್ನು ಬಿಟ್ಟು ಜೀವಿಸ್ತಾ ಇದ್ದಾರಲ್ಲ ಅಂತ ಹೇಳಿ, ನನ್ನ ಬಾಕ್ಸಿಂದ ಹೊರಗಡೆ ಹೋಗಿ ಅವರಿಗೆ ಬೇಕಾದಂಥ ದುಂದು ಜೀವನವನ್ನು, ಲೋಕಕ್ಕೂ ಲೌಕಿಕವಾದವುಗಳಿಗೂ ಒಲಿಯುವ ಜೀವನವನ್ನು ಜೀವಿಸ್ತಾ ಇದ್ದಾರೆ ಅಂತೇಳಿ ಅಪ್ಪ ಏನು ಮಾಡ್ತಿದ್ದಾರೆ? ನಮ್ಮನ್ನು ನೋಡಿ ಅಳ್ತಾ ಇದ್ದಾರೆ. ನಮ್ಮನ್ನು ನೋಡಿ ದೇವರು ಮನ ಮರುಗಬೇಕು, ಅವರಿಗೆ ಒಂದು ಕರುಣೆ ಉಂಟಾಗಬೇಕು. ಪ್ರಿಯರೇ, ನೀವೇ ಯೋಚನೆ ಮಾಡಿ, ನಿಮ್ಮ ಜೀವನಗಳನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಳಿ. ಆ ಒಂದು ನಿಜವಾದ ಪಶ್ಚಾತ್ತಾಪದ ಜೀವನ ನಾನು ನಡೆಸ್ತಾ ಇದ್ದೀನಾ, ಅಥವಾ ನನ್ನ ಒಂದು ಸ್ವಾರ್ಥದಲ್ಲಿ ನಾನು ಜೀವಿಸ್ತಾ ಇದ್ದೀನಾ? ನಮ್ಮಲ್ಲಿ ಫಲ ಕಾಣ್ಲಿಕ್ಕೆ ಆಗ್ತಾ ಇಲ್ಲ, ಅನ್ಯೋನ್ಯತೆ ನೋಡ್ಲಿಕ್ಕೆ ಆಗ್ತಿಲ್ಲ, ಪರಿಶುದ್ಧಾತ್ಮರ ಒಂದು ಆಳ್ವಿಕೆಯಲ್ಲಿ ನಡೀಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನು? ಆ ಬಾಕ್ಸಲ್ಲಿ ನಾವಿಲ್ಲ, ಅಳಿಸ್ತಾ ಇದ್ದೀವಿ. ಯೇಸುವನ್ನು ಅಳಿಸ್ತಾ ಇದ್ದೀವಾ? ಇಲ್ಲಿ ಎಷ್ಟೋ ತಂದೆ ತಾಯಿಗಳಿಲ್ಲಿ ಕೂತಿದ್ದೀರಿ. ನಿಮ್ಮ ಮಕ್ಕಳು ನಿಮ್ಮನ್ನು ಅಳಿಸುವಾಗ ಯಾವ ರೀತಿ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ? ನಾನು ತಾಯಿ ಅಲ್ಲ, ಸೊ ನನಗೆ ಗೊತ್ತಿಲ್ಲ, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಬಟ್ ನಾನು ನಮ್ಮ ತಂದೆ ತಾಯಿಯನ್ನು ನೋಯಿಸುವಾಗ ಅವರಿಗೆ ಎಷ್ಟು ನೋವಾಗುತ್ತೆ ಅಂತ ಆ ಎಕ್ಸ್ಪೀರಿಯನ್ಸ್ ನನಗಿದೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಅವ್ರು ಎಷ್ಟು ಇದು ಮಾಡ್ತಾರೆ. ಅವ್ರು ನಮಗೆ ಜನ್ಮ ಕೊಟ್ಟಿರುವ ತಂದೆ ತಾಯಿಗೇನೆ ಅಷ್ಟು ನೋವಾಗುವಾಗ, ನನಗೆ ಜೀವ ಕೊಟ್ಟಂಥ ಯೇಸು, ಅವರ ಜೀವವನ್ನೇ ನನ್ನಲ್ಲಿ ಇಟ್ಟಂಥ ಯೇಸುವಿಗೆ ಎಂಥ ಒಂದು ಎಕ್ಸ್ಪೀರಿಯನ್ಸ್ ಆಗ್ಬೋದು ಪ್ರಿಯರೇ? ಆಗುತ್ತೋ ಇಲ್ವೋ? ಯೆಶಾಯನ ಗ್ರಂಥದಲ್ಲಿ ಹೇಳ್ತಾರೆ ದೇವರು, ಇವು ಪ್ರಾಣಿ ಪಕ್ಷಿಗಳಿಗೆ ನಾನು ಯಾರು ಅಂತ ಗೊತ್ತು. ಓಕೆ, ಅಲ್ಲಿ ಒಂದು ಕತ್ತೆಗೆ ಅವರ ಯಜಮಾನ ಯಾರು ಅಂತ ಗೊತ್ತು, ಆದರೆ ನನ್ನ ಜನರಿಗೆ ನಾನು ಯಾರು ಅಂತ ಗೊತ್ತೇ ಇಲ್ಲ. ಯೆರೆಮೀಯದಲ್ಲಿ ಹೇಳ್ತಾರೆ, ಅವರಿಗೆ ಬೇಕಾದಂತಹ ಒಂದು ತೊಟ್ಟಿಗಳನ್ನು ಅವರೇ, ಬಿರುಕು ಬಿಡುವಂಥ ತೊಟ್ಟಿಗಳನ್ನು ಅವರೇ ತೋಡ್ಕೊಂಡಿದ್ದಾರೆ. ಪಶ್ಚಾತ್ತಾಪದ ಜೀವನ ಇಲ್ಲ. ಪಶ್ಚಾತ್ತಾಪ ಪಟ್ಟು ಆ ಮುಂದಕ್ಕೆ ಆ ದೇವರ ಪ್ರೀತಿಯಲ್ಲಿ ಹೋಗುವ ಜೀವನವನ್ನು ದೇವರು ಕಾಣ್ತಿಲ್ಲ, ವ್ಯತ್ಯೆ ಪಡ್ತಾ ಇದ್ದಾರೆ. ದೇವರು ಏನು ಮಾಡ್ತಿದ್ದಾರೆ? ದೇವರು ನಮ್ಮನ್ನು ನೋಡಿ ಮನ ಮರುಗಿ ಸಂತೋಷ ಪಡ್ತಾ ಇಲ್ಲ. ಓಕೆ, ನನ್ನ ಮಕ್ಕಳು ನನ್ನನ್ನು ರಿಟರ್ನ್ ಆಗಿ ಬರ್ತಿದ್ದಾರೆ. ರಿಪೆಂಟೆನ್ಸ್ ಅಂದರೆ ಏನು? ಕಂಪ್ಲೀಟ್ ಯೂಟರ್ನ್. ಹೌದಾ? ಬಟ್ ರಿಪೆಂಟೆನ್ಸ್ ಅಂದರೆ ಸುಮಾರು ಜನ ನಾವೇನು ಅಂದ್ಕೊಂಡಿದ್ದೀವಿ ಗೊತ್ತಾ? ರಿಪೆಂಟೆನ್ಸ್ ಅಂದರೆ, ಈಗ ನಾವು ಧ್ಯಾನಕ್ಕೆ ಹೋದ್ವಿ, ಏನೋ ಒಂದು ಸೌಖ್ಯ ಉಂಟಾಯಿತು, ಓಕೆ ನನ್ನ ಸಾಲ ತೀರ್ತು, ಏನೋ ಒಂದು ಒಳ್ಳೇದಾಯಿತು, ಅದನ್ನು ಹೋಗಿ ನಾವು ಸಾಕ್ಷಿ ಹೇಳಿ, ಓಕೆ ಇನ್ನು ಮುಂದೆ ನಾನು ಚರ್ಚಿಗೆ ಬರ್ತೀನಿ. ಬಟ್ ಆ ಒಂದು ಕಾರ್ಯ ದೇವರು ನಮ್ಮ ಜೀವನದಲ್ಲಿ ಮಾಡಿದ್ರಲ್ವಾ, ಅದಕ್ಕೆ ನಿನ್ನ ಒಂದು ಪ್ರತಿಕ್ರಿಯೆ ಏನು? ನಿನ್ನ ಒಂದು ರೆಸ್ಪಾನ್ಸ್ ಏನು? ಅದನ್ನು ನಾವು ಯಾರೂ ಕೂಡ ಏನು ಮಾಡಲ್ಲ, ಯೋಚನೆ ಮಾಡಲ್ಲ. ರಿಪೆಂಟೆನ್ಸ್ ಅಂದರೆ ಕಂಪ್ಲೀಟ್ ಯೂಟರ್ನ್, ಲೋಕಕ್ಕೆ ವಿಮುಖರಾಗಿ ದೇವರಿಗೆ ಏನಾಗೋದು? ಅಭಿಮುಖರಾಗಿರಿ. ಇದನ್ನೇ ಸ್ನಾನಿಕ ಯೌವನರು ಹೇಳಿದ್ದು, ನಿಮ್ಮ ಹಳ್ಳ ಕೊಳ್ಳಗಳನ್ನೆಲ್ಲ ಭರ್ತಿ ಮಾಡಿ. ಪ್ರಭುವಿನ ಪುನರಾಗಮನ ಏನಾಗಿದೆ? ಸಮೀಪಿಸಿದೆ. ಅವರ ಆಗಮನ ಸಮೀಪಿಸ್ತಾ ಇದೆ.
ಈಗ ನಡೆಯುವಂಥ ಎಲ್ಲ ಕಾರ್ಯಗಳು ನಮ್ಮ ಸುತ್ತಮುತ್ತಲು ಈ ಪ್ರಪಂಚದಲ್ಲಿ ನಡೀತಾ ಇರೋದೆಲ್ಲವನ್ನು ನಾವು ನೋಡುವಾಗ ನಮಗೆ ಗೊತ್ತಾಗ್ತಿದೆಯಾ ಆ ಒಂದು ಎಂಡ್ ಟೈಮ್ಸ್ ಆರ್ ನಿಯರಿಂಗ್, ಹೌದಲ್ವಾ? ಹೇಳ್ತಾರೆ ಪ್ರಭುವಿನ ಪುನರಾಗಮನ ಸಮೀಪಿಸ್ತಾ ಇದೆ, ನಿಮ್ಮ ಬೆಟ್ಟ ಗುಡ್ಡಗಳನ್ನೆಲ್ಲ ಏನು ಮಾಡಿ ಸಮ ಮಾಡ್ಕೊಳ್ಳಿ, ನಿಮ್ಮ ಹಳ್ಳಗಳೆಲ್ಲ ಭರ್ತಿ ಮಾಡ್ಕೊಳ್ಳಿ, ದೇವರು ಬರಲಿಕ್ಕೆ ಒಂದು ಮಾರ್ಗವನ್ನು ಏರ್ಪಡಿಸಿರಿ ಅಂತ. ಇದನ್ನು ನಾವು ಮಾಡಬೇಕು. ಸುಮ್ಮನೆ ಹೇಳಿಲ್ಲ ಸ್ನಾನಿಕ ಯೌವನರು. ಪಶ್ಚಾತ್ತಾಪ ಅನ್ನೋದು ಒಂದು ಫೌಂಡೇಶನ್ ಕ್ರಿಶ್ಚಿಯಾನಿಟಿಗೆ ಪ್ರಿಯರ. ನಮ್ಮಲ್ಲಿ ಒಂದು ಬ್ಲೆಸ್ಸಿಂಗ್ ಫ್ಲೋ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಏನು ಕಾರಣ ಹೇಳಿ? ನಮಗೆ ಬ್ಲೆಸ್ಸಿಂಗ್ ಬೇಕು ಬೇಕು ಬೇಕು. ನಾನು ಹೇಳ್ತಾ ಇರೋದು ಯಾವುದೇ ಲೋಕದ ಬ್ಲೆಸ್ಸಿಂಗ್ ಅಲ್ಲ. ಲೋಕದ ಬ್ಲೆಸ್ಸಿಂಗ್ ಬಗ್ಗೆ ನಾನು ಯಾವುದು ಒಂದು ಏನು ಕೂಡ ಹೇಳ್ತಿಲ್ಲ. ನಾನು ಹೇಳ್ತಾ ಇರೋದು ಬರೀ ಆಧ್ಯಾತ್ಮಿಕ ಬ್ಲೆಸ್ಸಿಂಗ್. ಎಫೆಸಿಯರಿಗೆ ಬರೆದ ಪತ್ರದಲ್ಲಿ ದೇವರು ಹೇಳ್ತಾರೆ ಅಲ್ಲ, 1ನೇ ಅಧ್ಯಾಯ 3ನೇ ವಾಕ್ಯ, ಎಲ್ಲ ರೀತಿಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು, ಆ ನೀತಿವಂತಿಕೆ, ಆಧ್ಯಾತ್ಮಿಕ ಆಶೀರ್ವಾದ ಅಂತ ಹೇಳಿದ್ರೇನು? ಆ ಒಂದು ಸ್ಪೆಷಲ್ ಗ್ರೇಸ್, ಆ ಒಂದು ನೀತಿವಂತಿಕೆ, ಆ ಒಂದು ಪವಿತ್ರಾತ್ಮರ ಸತ್ಫಲಗಳು, ದೇವರ ಅನ್ಯೋನ್ಯತೆ, ದೇವರ ನಡೆಸುವಿಕೆ, ಎಷ್ಟು ಇದೆಲ್ಲ ಕೂಡ ಒಂದು ಆಧ್ಯಾತ್ಮಿಕ ಆಶೀರ್ವಾದ. ಪ್ರೈಸ್ ದ ಲಾರ್ಡ್. ಅನೇಕ ಕ್ರೈಸ್ತರು ಎಲ್ಲ ಬೇರೆ ಆಶೀರ್ವಾದಗಳಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ. ದುಡ್ಡಿಗೆ ಕೊರತೆ ಇಲ್ಲ, ಕಾರು ಬಂಗ್ಲೆ. ಆದರೆ ದೇವರ ಅನ್ಯೋನ್ಯತೆ ಅಂತ ಕೇಳಿದರೆ, ದೇವರ ಅನ್ಯೋನ್ಯತೆನಾ? ನಿಜ, ಇದು ನನ್ನ ಅನುಭವ. ಅದೆಲ್ಲ ನಮಗಲ್ಲ, ಅದೆಲ್ಲ ಯಾರಿಗಂತ ಹೇಳ್ತಾರೆ ಗೊತ್ತಾ? ಫಾದರ್ಸ್ಗೆ, ಸಿಸ್ಟರ್ಸ್ಗೆ, ನನ್ಸ್ಗೆ, ಪ್ರೀಸ್ಟ್ಗೆ. ನಿಜ, ಇಲ್ಲಿ ಕುತ್ಕೊಂಡು ಯಾರು ಪ್ರೀಚ್ ಮಾಡ್ತಾರಲ್ಲ ಅಂಥವ್ರಿಗೆ. ದೇವರು ಇವರನ್ನು ಮಾತ್ರ ಉಂಟು ಮಾಡಿದ್ರ ಅಥವಾ ಅವರನ್ನು ಉಂಟು ಮಾಡಿದ್ರ? ಎಲ್ಲರನ್ನ ಉಂಟು ಮಾಡಿದರು. ಆದರೆ ಈ ರೀತಿಯಲ್ಲಿ ಸುಮಾರು ಜನ, ಅವರಿಗೆ ಅನ್ಯೋನ್ಯತೆ ಅಂದರೆ ಏನು ಅಂತ ಅದು ಬೇಡ ಅವ್ರಿಗೇನು ಮೊದಲು ಬೇಡವೇ ಬೇಡ. ಅದು ಮಾನಸಾಂತರನೇ ಇಲ್ಲ, ಆಚಾರ ವಿಚಾರಗಳಲ್ಲೇ ಜೀವಿಸ್ತಾ ಇದ್ದಾರೆ. ದೇವರ ಚಿತ್ತ ಏನು ಅಂತ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಕೂಡ ಪಡ್ತಾ ಇಲ್ಲ. ಈ ರೀತಿ ನಾವು ಯಾರೂ ಆಗಬಾರ್ದು ಪ್ರಿಯರೇ. ಆ ನಿನವೆ ಪಟ್ಟಣದ ಜನರು ಯಾವ ರೀತಿ ಆ ದೇವರ ವಾಕ್ಯಗಳನ್ನು ಕೇಳಿಸಿಕೊಂಡ ತಕ್ಷಣ ಅವರ ಹೃದಯಗಳನ್ನು ಕಲ್ಲು ಮಾಡಿಕೊಳ್ಳದೆ ಇಮ್ಮಿಡಿಯೇಟಾಗಿ ಅವರಿದ್ದ ಅವಸ್ಥೆಯಿಂದ ಎದ್ದು ಬಂದು ಪಶ್ಚಾತ್ತಾಪ ಪಟ್ಟರು. ಇದನ್ನು ನೋಡಿದ ದೇವರು ಕಂಡು ಮನಮರುಗಿ ಅವರಿಗೆ ವಿಧಿಸಬೇಕೆಂದಿದ್ದ ಶಿಕ್ಷೆಯನ್ನು ತಡೆ ಹಿಡಿದರು. ಪ್ರೈಸ್ ದ ಲಾರ್ಡ್. ಅವರಿಗೆ ವಿಧಿಸಬೇಕೆಂದಿದ್ದ ಶಿಕ್ಷೆಯನ್ನು ಏನು ಮಾಡಿದ್ರು? ತಡೆ ಹಿಡಿದ್ರಂತೆ. ಈ ದಿನ ನಮ್ಮ ಶಿಕ್ಷೆಯನ್ನು ನಾವೇ ಏನು ಮಾಡ್ತಾ ಇದ್ದೀವಿ? ಬರಮಾಡ್ಕೊಳ್ತಾ ಇದ್ದೀವಿ. ದೇವರೇನು ಶಿಕ್ಷೆ ಕೊಡ್ತಾ ಇಲ್ಲ ನಮಗೆ. ನಮ್ಮ ಒಂದು ಶಿಕ್ಷೆ, ನಮ್ಮ ಒಂದು ಕಾರ್ಯಗಳಿಂದ ನಮ್ಮ ಮೇಲೆ ಆ ಒಂದು ಶಾಪವನ್ನು ಯಾರು ಬರಮಾಡ್ಕೊಳ್ತಾ ಇದ್ದೀವಿ? ಯಾಕೆ ಅಂದರೆ ನಮಗೆ ಗೊತ್ತಿಲ್ಲ, ದೇವ್ರ ಚಿತ್ತ ಗೊತ್ತಿಲ್ಲ. ನಿಮಗೆ ದೇವ್ರ ಚಿತ್ತ ಗೊತ್ತಿಲ್ಲ ಅಂದರೆ ಯಾವುದು ಉತ್ಕೃಷ್ಟವಾದುದಂತ ಗೊತ್ತಾಗಲ್ಲ. ಇವೆಲ್ಲ ಗೊತ್ತಾಗಬೇಕಂದ್ರೆ ಮೊದಲು ನಾನೇನು ಮಾಡಬೇಕು? ಮಾನಸಾಂತರ ಪಡಬೇಕು. ಮಾನಸಾಂತರ ಪಡಬೇಕಂದ್ರೆ ಆಚಾರ ವಿಚಾರಗಳನ್ನು ನಾನು ಬಿಡಬೇಕು. ಆಚಾರ ವಿಚಾರ ಅಂತ ಹೇಳಿದರೆ ಬರೀ ಈ ಸಂಪ್ರದಾಯದ ಜೀವನ ಅದು ಮಾತ್ರ ಅಲ್ಲ ಪ್ರಿಯರೇ. ನಾವು ಏನೆಲ್ಲ ಈ ಮೂಢನಂಬಿಕೆಯಿಂದ ಕೂಡಿದ್ದು, ಈ ಮಾಟ ಮಂತ್ರ, ನಮ್ಮ ಸ್ವಾರ್ಥ, ನಾನು ಎಲ್ಲ ಹಾಕ್ಕೊಳ್ಳಿ ಅಲ್ಲೆಲ್ಲ, ಓಕೆನಾ? ಸುಳ್ಳು ಏನೆಲ್ಲ ಇದೆ, ಮೋಸ, ವಂಚನೆ, ಅಗೆತನ, ದ್ವೇಷ, ಇವೆಲ್ಲವನ್ನು ನಾವು ಏನು ಮಾಡ್ತೀವಿ? ಬಿಡಲಿಕ್ಕೆ ರೆಡಿ ಇಲ್ಲ. ಆದರೆ 3 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಲಿಕ್ಕೆ ಮಾತ್ರ ನಾವು ರೆಡಿನಾ? ಈಗ ರೆಡಿನಾ? ಇಲ್ಲ ಪಶ್ಚಾತ್ತಾಪ ಪಡಲಿಕ್ಕೆ ರೆಡಿನಾ? ಇಲ್ಲ 3 ಗಂಟೆ ಎದ್ದು ಪ್ರಾರ್ಥನೆ ಮಾಡಲಿಕ್ಕೆ ರೆಡಿನಾ? ಪ್ರೈಸ್ ದ ಲಾರ್ಡ್. ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಫಲ ಸಿಗಬೇಕು ಅಂದರೆ ಒಂದು ಪಶ್ಚಾತ್ತಾಪದ ಹೃದಯದಿಂದ ನಾವು ಪ್ರಾರ್ಥನೆ ಮಾಡಬೇಕು. ಪ್ರೈಸ್ ದ ಲಾರ್ಡ್. ಈಗ ನೋಡೋಣ ಪ್ರಿಯರೇ, ನೀವು ನಿಜವಾದ ಪಶ್ಚಾತ್ತಾಪ ಪಟ್ಟರೆ ರಿಸಲ್ಟ್ಸ್ ಏನಾಗುತ್ತೆ? ಆ ರಿಸಲ್ಟ್ಸ್ ನಾನು ಆದಮೇಲೆ ಓಕೆನಾ, ಅದು ನಿಮ್ಮ ಜೀವನದಲ್ಲಿ ಇದೆ ಅಂದರೆ ಓಕೆ, ನೀವು ನಿಜವಾದ ಒಂದು ಪಶ್ಚಾತ್ತಾಪವನ್ನು ಪಟ್ಟು ಜೀವನ ಮಾಡ್ತಾ ಇದ್ದೀರಾ ಅಂತ. ಇಲ್ದಿದ್ರೆ ದಯವಿಟ್ಟು ಒಂದು ರಿಕ್ವೆಸ್ಟ್ ಆಗಿ ತಗೊಳ್ಳಿ. ಯಾಕೆಂದರೆ ಯೇಸುಗೆ ನಿಮ್ಮನ್ನು ಯಾರನ್ನೂ ಕೂಡ ಕಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ನಿಮ್ಮೆಲ್ಲರೂ ಬೇಕಂತ ಹೇಳಿನೇ ಎಷ್ಟು ಜನಕ್ಕೆ ಆಹ್ವಾನ ಇದ್ದರೂ ನಾವು ಕೆಲವರಾದರೂ ಬಂದಿದ್ದೀವಿ. ವಿಶ್ವಾಸವಿಟ್ಟು ದಿವ್ಯಾಕ್ಕ ಹೇಳ್ತಿದ್ರಲ್ವ, ಕೆಲವರಾದರೂ ಅವರ ಮಕ್ಕಳಾಗೋ ವಿಶ್ವಾಸ ಇಟ್ಟು ಅವರ ಮಕ್ಕಳಾಗಿ ಇಲ್ಲಿಗೆ ಏನು ಮಾಡಿದ್ದೀವಿ? ಬಂದಿದ್ದೀವಿ. ಮಕ್ಕಳಾಗಿ ಆ ಹಕ್ಕನ್ನು ತಗೊಂಡೇ ಇಲ್ಲಿಂದ ಹೋಗ್ಬೇಕು. ಅನೇಕ ಮಂದಿ ಆ ಮಕ್ಕಳು ಅನ್ನುವ ಹಕ್ಕನ್ನು ಕಳ್ಕೊಂಡು ಬಂದಿರಬಹುದು, ಅಥವಾ ಏನೇನೋ ಒಂದು ಅವಸ್ಥೆಯಲ್ಲಿ ಬಂದಿರಬಹುದು. ಇಲ್ಲಿಂದ ವಾಪಸ್ ಹೋಗ್ಬೇಕಾದ್ರೆ ಒಂದು ನಿಜವಾದ ಮಗನೂ ಆಗಿ ಇಲ್ಲಿಂದ ಹೋಗಬೇಕು. ಪ್ರೈಸ್ ದ ಲಾರ್ಡ್. ಓಕೆ, ರಿಸಲ್ಟ್ಸ್ ನಾನು ಹೇಳ್ತಿದ್ದೆ ಏನು ಅಂತ ಹೇಳಿ. ಈಗ ನಾವು ಇದಕ್ಕೆ ಉದಾಹರಣೆಯಾಗಿ ನಾವು ದುಂದುಗಾರ ಮಗನ ಒಂದು ಎಕ್ಸಾಂಪಲ್ ತಗೊಳ್ಬೇಕಾದ್ರೆ ನೋಡಿ, ಅವನೇನು ಮಾಡ್ದ? ಅಪ್ಪನ ಹತ್ರ ಜಗಳ ಮಾಡಿ ಆಸ್ತಿಯನ್ನು ತಗೊಂಡು ಹೋದ, ದೇಶಾಂತರ ಹೋದ, ಓಕೆನಾ? ಅವನಿಗೇನು ಬಂತಲ್ಲಿ? ನಾನು ಅನ್ನೋದು ಬಂತು. ಅಪ್ಪನ ಮನೆಯಲ್ಲಿ ಚೆನ್ನಾಗೇ ಇದ್ದ. ದುಂದುಗಾರ ಕೊರತೆ ಇತ್ತ ಅವನಿಗೆ? ಸೇವಕರಿರಲಿಲ್ವಾ? ಏನು ಬೇಕೋ ಅದು ಊಟ ಇರಲಿಲ್ವಾ? ಒಳ್ಳೆ ಉಡುಗೆ ತೊಡುಗೆ ಇರಲಿಲ್ವಾ? ಒಳ್ಳೆ ಆಭರಣಗಳಿರಲಿಲ್ವಾ? ಏನು ಕೊರತೆ ಇಲ್ಲ. ಸ್ವಾರ್ಥ. ಅಪ್ಪನ ಮನೆಯಲ್ಲಿ ನಾವು ಚೆನ್ನಾಗೇ ಇರ್ತೀವಿ,
ಆದರೆ ಈ ಸ್ವಾರ್ಥ ಅಂತ ಬರುವಾಗ ನಾವು ಅಪ್ಪನ ಪ್ರೀತಿಯನ್ನು ಮರೆತು ಏನು ಮಾಡ್ತೀವಿ, ಎಲ್ಲ ತಗೊಂಡ ನನ್ನ ಪಾಲ್ ಕೊಡಿಯಪ್ಪ ಅಂತ ಕೇಳಿ ದೇಶಾಂತರ ಹೋದಾಗ ಅಲ್ಲಿ ಅವನ ಅವಸ್ಥೆಯನ್ನು ನಾವು ನೋಡ್ತೀವಿ ಅಲ್ವಾ. ಲೂಕನ ಶುಭ ಸಂದೇಶ 15ನೇ ಅಧ್ಯಾಯದಲ್ಲಿ ಹಂದಿಗಳಿಗೆ ಕೊಡ್ತಾ ಇದ್ದಂಥ ಊಟವನ್ನು ಏನು ಮಾಡ್ತಾನೆ, ತಿನ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮಗ ಆಗಿದ್ದ ಈ ದುಂದುಗಾರ ಮಗ ಅಲ್ಲಿ ಹೋಗಿ ಕೂಲಿ ಆಳಿನಂತೆ ಕೆಲಸ ಮಾಡ್ತಾ ಇರ್ತಾನೆ. ಮಗನ ಸ್ಥಾನ ಎಲ್ಲಿ, ಕೂಲಿ ಆಳಿನ ಸ್ಥಾನ ಎಲ್ಲಿ? ಹೌದಾ? ಮಗನ ಸ್ಥಾನಕ್ಕೂ ಕೂಲಿ ಆಳಿನ ಸ್ಥಾನಕ್ಕೂ ಆ ಮನೆಯಾಳಿನ ಸ್ಥಾನಕ್ಕೆ ಏನಾದರೂ ಕಂಪೇರ್ ಮಾಡ್ಲಿಕ್ಕಾಗತ್ತಾ? ಆ ಅಪ್ಪನ ಮನೆಯಲ್ಲಿ ಅಷ್ಟು ಸಮೃದ್ಧಿಯಾಗಿದ್ದ ನಮ್ಮನ್ನು ಹಾಕ್ಕೊಳ್ಳಿ ದುಂದುಗಾರ ಮಗನ ಜಾಗದಲ್ಲಿ, ಅಷ್ಟು ಸಮೃದ್ಧಿಯಾಗಿದ್ದ ನಾವು ನಮ್ಮ ಸ್ವಾರ್ಥದಿಂದ ಏನಾಗ್ತೀವಿ, ಆ ಜಾಗವನ್ನು ಬಿಟ್ಟು ಹೋಗಿ ಕೂಲಿ ಆಳುಗಳ ರೀತಿಯಲ್ಲಿ ಅಪ್ಪ 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 ಅಂತ ಪರಕೀಯರಂತೆ ಪ್ರಾರ್ಥನೆ ಮಾಡಿ ಅನ್ಯೋನ್ಯತೆ ಕಳ್ಕೊಂಡ್ರೆ ನಾವು ಪರಕೀಯರೇ ಪ್ರಿಯರೇ. ಹೌದಾ? ಅಪ್ಪನ ಅನ್ಯೋನ್ಯತೆಯಲ್ಲಿ ಇರುವಾಗ ಮಾತ್ರವೇ ಆ ಒಂದು ಸಮೃದ್ಧಿಯನ್ನು ಎಲ್ಲ ನಾವು ಆಧ್ಯಾತ್ಮಿಕ ಸಮೃದ್ಧಿಯನ್ನು ಅನುಭವಿಸ್ಲಿಕ್ಕೆ ಸಾಧ್ಯ. ಅಪ್ಪನ ಬಿಟ್ಟು ಹೋದರೆ ನಾವೆಲ್ಲರೂ ಕೂಡ ಪರಕೀಯರೇ. ಆದರೆ ಅಪ್ಪನ ಲೆಕ್ಕದಲ್ಲಿ ನಾವು ಮಕ್ಕಳಾಗಿರ್ತೀವಿ, ಆದರೆ ನಮಗೆ ಆ ಒಂದು ಹಕ್ಕು ಚಲಾಯಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆಮೇಲೆ ಏನು ಮಾಡ್ದ, ಸ್ವಲ್ಪ ದಿನ ಆದಮೇಲೆ ಅವನಿಗೆ ಗೊತ್ತಾಯಿತು ನಾನು ಮಾಡಿದ್ದು ದೊಡ್ಡ ತಪ್ಪು ಅಂತ. ಅಪ್ಪನಿಗೂ ದೇವರಿಗೂ ನಾನು ಏನು ಮಾಡಿದೆ, ದ್ರೋಹ ಮಾಡಿಬಿಟ್ಟೆ, ಪಾಪ ಮಾಡಿಬಿಟ್ಟೆ, ಇಲ್ಲಿಂದ ಇದೀಗಲೇ ಎದ್ದು ಇಮಿಡಿಯೇಟಾಗಿ ನನ್ನ ಅಪ್ಪನ ಮನೆಗೆ ಹೋಗಬೇಕು ಅಂತ ಅವನೇನು ಮಾಡ್ದ, ಅಲ್ಲಿ ಯೋಚನೆ ಮಾಡಿ ಅಲ್ಲಿದ್ದ ಅವಸ್ಥೆಯಲ್ಲಿ ಅವನಿಗೆ ಯಾವಾಗ ರಿಯಲೈಸ್ ಆಗಿದ ತಕ್ಷಣ ಅಲ್ಲಿರುವ ಎಲ್ಲವನ್ನ ಬಿಟ್ಟು ಅಲ್ಲಿಂದ ಎದ್ದು ಏನು ಮಾಡ್ದ, ಅಪ್ಪನ ಬಳಿ ಓಡೋಡಿ ಹೋಗ್ತಾನೆ. ಅಂದರೆ ನಾವು ನಿಜವಾಗ್ಲೂ ಪಶ್ಚಾತ್ತಾಪ ಪಡುವಾಗ, ಅವನು ಓಡಿ ಹೋದಾಗ ಅಪ್ಪ ಏನು ಮಾಡ್ತಿದ್ರು, ನೀನೊಂದು ಶಾಪ ಯಾಕೆ ತಾನೇ ಆ ಥರ ಎಲ್ಲ ಏನಾದರೂ ಮಾತಾಡಿದ್ರಾ? ಅವರ ಕೈಯನ್ನು ಚಾಚಿ ಏನು ಮಾಡ್ತಾಯಿದ್ರು, ಮಗನಿಗೋಸ್ಕರ ಕಾಯ್ತಾ ಇದ್ರು, ನನ್ನ ಮಗ ಬರ್ತಾನೆ ಅಂತೇಳಿ ಓಡೋಗಿ ಅವನನ್ನು ಅಪ್ಕೊಂಡು. ಅಂದರೆ ನಾವು ಪಶ್ಚಾತ್ತಾಪ ಪಡಬೇಕಾದ್ರೆ ಆ ದೇವರ ಅನ್ಯೋನ್ಯತೆಗೆ ವಾಪಸ್ ಬರ್ತೀವಿ. ಯೋಚನೆ ಮಾಡಿ, ಈ ರೀತಿ ಅನ್ಯೋನ್ಯತೆಗೆ ಬಂದು ಆ ಪ್ರೀತಿನ ಸವಿಲಿಕ್ಕೆ ನಮಗೆ ಆಗ್ತಿದೆಯಾ ಅಂತ ಹೇಳಿ. ಆಗಿಲ್ಲ ಅಂದರೆ ನೀವಿರುವ ಜಾಗದಲ್ಲೇ ಇಮಿಡಿಯೇಟಾಗಿ ಎದ್ದು, ಯಾವ ರೀತಿ ಆ ದುಂದುಗಾರ ಮಗ ವಾಪಸ್ ಹೋದ್ನಲ್ಲ, ಅವನಿಗೆ ಬುದ್ಧಿ ಬಂದಿತು ಅಂತೇಳಿ ಒಂದು ವಾಕ್ಯ ಇದೆ ಅಲ್ಲಿ. ಅವನಿಗೆ ಬುದ್ಧಿ ಬಂತು, ಕೊನೆಗೆ ಎಲ್ಲ ಕಳ್ಕೊಂಡ್ಮೇಲೆ ನಾವು ಸಮಾಧಾನ, ನಮ್ಮಲ್ಲಿರುವ ಶಾಂತಿ, ಆ ಪರಮಾನಂದ ಯೇಸು ಕೊಟ್ಟ ಅದೆಲ್ಲವನ್ನು ಕಳ್ಕೊಂಡ್ಮೇಲೆ ನಮಗೂ ಒಂದ್ಸರಿ ಬುದ್ಧಿ ಬರುತ್ತಲ್ವಾ? ಈ ರೀತಿ ಎಲ್ಲೋ ಒಂದು ಧ್ಯಾನದಲ್ಲಿ ಹೋಗುವ ಆ ರೀತಿ ಬುದ್ಧಿ ಅವನಿಗೆ ಬಂತು. ಆ ಬುದ್ಧಿ ಬಂದಿದ ತಕ್ಷಣ ಏನು ಮಾಡ್ತಾನೆ, ಅಲ್ಲಿಂದ ಎದ್ದು ಇಮಿಡಿಯೇಟಾಗಿ ಅಪ್ಪನ ಬಳಿ ಹೋಗ್ತಾನೆ. ಅಂದರೆ ಆ ಫೆಲ್ಲೋಶಿಪ್ ಮತ್ತೆ ಒಂದಾಯಿತು. ಪ್ರೈಸ್ ದ ಲಾರ್ಡ್. ಆ ಫೆಲ್ಲೋಶಿಪ್ ಒಂದಾಯಿತು. ಇದು ಒಂದು ಪಾಯಿಂಟ್. ಸೊ ನೀವು ನಿಜವಾದ ಪಶ್ಚಾತ್ತಾಪ ಪಟ್ಟರೆ ಈ ಅನ್ಯೋನ್ಯತೆಯಲ್ಲಿ ಸದಾ ನೀವು ಜೀವಿಸುವವರಾಗ್ತೀರಾ. ಮತ್ತೊಂದು ಏನು ಹೇಳೋದು ಅಂದರೆ 28:1 ಜ್ಞಾನೋಕ್ತಿಗಳು. 28:1 ಜ್ಞಾನೋಕ್ತಿ. ಹಿಂದಟ್ಟದಿದ್ದರೂ ದುಷ್ಟನು ಎದರಿ ಓಡುವನು, ಸತ್ಯಸಂಧನು ಸಿಂಹದಂತೆ ಧೈರ್ಯದಿಂದಿರುವನು. ಸತ್ಯಸಂಧನು ಏನು ಮಾಡ್ತಾನೆ, ಸಿಂಹದಂತೆ ಧೈರ್ಯ. ಒಂದು ಧೈರ್ಯ. ನಾವು ಪಾಪ ಮಾಡುವಾಗ ಆ ಒಂದು ಗಿಲ್ಟ್ ಇರುತ್ತಲ್ಲ ನಮ್ಮಲ್ಲಿ, ಈ ಒಂದು ಪ್ರಾಡಿಗಲ್ಸನ್ಗೆ ಆ ಗಿಲ್ಟ್ ಇತ್ತಲ್ಲ, ಅದೆಲ್ಲ ಹೋಯ್ತು ಪ್ರಿಯರೇ. ಅವನಿಗೆ ಆಯ್ತಾ, ಅಲ್ಲಿರುವ ಆ ಅವಸ್ಥೆಯಲ್ಲಿ ಇರಬೇಕಾದ್ರೆ ಅವನಿಗೆ ಆ ಒಂದು ಗಿಲ್ಟ್ ಕಾಡ್ತಾ, ಅಯ್ಯೋ ದೇವರಿಗೂ ಅಪ್ಪನಿಗೂ ಈ ರೀತಿ ನಾನೇನು ಮಾಡಿದೆ, ಪಾಪ ಮಾಡಿಬಿಟ್ಟೆ ಅಂಥೇಳಿ ಆ ಗಿಲ್ಟೆಲ್ಲ ಏನಾಯಿತು, ಅದೆಲ್ಲ ಹೋಗಿ ಅಪ್ಪನ ಬಳಿಗೆ ಹೋದ್ಮೇಲೆ ಒಂದು ಧೈರ್ಯ ಬಂತು. ಮತ್ತೆ ನನ್ನ ಅಪ್ಪನನ್ನು ನಾನು ಏನು ಮಾಡಿದೆ, ಸೇರಿಕೊಂಡೆ. ಒಂದು ಅಪ್ಪನ ಬಳಿ ನಾನು ಹೋಗ್ಬಿಟ್ಟೆ, ಅಪ್ಪನ ಮನೆಗೆ ನಾನು ಹೋಗ್ಬಿಟ್ಟೆ ಅಂತೇಳಿ ಏನಾಯಿತು, ಅವನಿಗೆ ಒಂದು ಧೈರ್ಯ ಬಂತು. ಈಗ ಯೋಚನೆ ಮಾಡಿ, ನಿಮ್ಮನ್ನೇ ನೀವು ಪರೀಕ್ಷೆ ಮಾಡಿ, ನಮ್ಮ ಜೀವನ ಒಂದು ಧೈರ್ಯದಿಂದ ಆ ದೇವರ ಒಂದು ಸನ್ನಿಧಿಗೆ, ಆ ದೇವರ ಒಂದು ಸಾನ್ನಿಧ್ಯಕ್ಕೆ ಧೈರ್ಯವಾಗಿ ನಾನು ಹೋಗ್ಲಿಕ್ಕೆ ಆಗ್ತಿದ್ಯೋ, ಅಥವಾ ಗಿಲ್ಟಿಂದ, ಸ್ವಾರ್ಥದಿಂದ, ನಾವು ಮಾಡಿದ ತಪ್ಪಿನಿಂದ ನಾವು ಅಲ್ಲೇ ಕುಂದಿ ಹೋಗ್ತಾ ಇದ್ದೀವೋ? ಪ್ರಶ್ನೆ ಮಾಡ್ಕೊಳ್ಳಿ ಪ್ರಿಯರೇ. ಈ ರೀತಿ ಒಂದು ಧೈರ್ಯ ನಮ್ಮಲ್ಲಿ ಉಂಟಾಗ್ತಿದೆಯಾ ಅಪ್ಪನ ಬಳಿಗೆ ವಾಪಸ್ ಹೋಗಲಿಕ್ಕೆ? ಮೊದಲನೇದಾಗಿ ನಮ್ಮ ಫೆಲೋಶಿಪ್ ಸ್ಟ್ರಾಂಗ್ ಆಗುತ್ತೆ. ನಮ್ಮಲ್ಲಿರುವ ಭಯದ ವಾತಾವರಣ ಹೋಗಿ ಏನಾಗುತ್ತೆ, ನಮ್ಮಲ್ಲಿ ಒಂದು ಧೈರ್ಯ ಉಂಟಾಗುತ್ತೆ. ಓಕೆ, ಮೂರನೇದು ದುಂದುಗಾರ ಮಗ. ಆ ಒಂದು ಘಟನೆಯಲ್ಲಿ ಕೊನೆಯಲ್ಲಿ ಬರುತ್ತಲ್ವ, ಅವನು ಅಪ್ಪನನ್ನು ಬಂದು ಹಗ್ ಮಾಡುವಾಗ ಅವನಿಗೆ ಅಪ್ಪ ಏನೆಲ್ಲ ಮಾಡ್ತಾರೆ, ಅಲ್ಲಿ ಒಂದು ಸೆಲೆಬ್ರೇಟ್ ಮಾಡ್ತಾರೆ. ಆ ಒಂದು ಸಂಭ್ರಮ ಕಾಣಿಸುತ್ತೆ ಅಲ್ಲಿ ನಮಗೆ. ಮಗ ವಾಪಸ್ ಬಂದಿದ ತಕ್ಷಣ ಅಪ್ಪ ಏನು ಮಾಡ್ತಾರೆ, ಓಡೋಗಿ, ಅದು ಸ್ವಲ್ಪ ಓದಿ ಆಂಟಿ. ತಂದೆಯಾದರೂ ಆಳುಗಳನ್ನು ಕರೆದು ಅತ್ಯುತ್ತಮವಾದ ಅಂಗಿಯನ್ನು ತಕ್ಷಣವೇ ತಂದು ಇವನಿಗೆ ಉಡಿಸಿರಿ. ಆ ಒಂದು ರೈಚಸ್ನೆಸ್, ದೇವರು ಆ ಒಂದು ಅಂಗಿ ಇದೆಯಲ್ಲ, ಅವನು
ಆ ಮಗನ ಸ್ಥಾನವನ್ನು ಕಳ್ಕೊಂಡು ಕೂಲಿ ಆಳಾಗಲಿಕ್ಕೆ ಹೋದ. ವಾಪಸ್ ಬರಬೇಕಾದ್ರೆ ಅವನು ಕಳೆದುಕೊಂಡ ಆ ಒಂದು ರೈಚಸ್ನೆಸ್ ಮತ್ತೆ ಏನಾಯಿತು ಅವನಿಗೆ ಅನುಭವಿಸ್ಲಿಕ್ಕೆ. ದೇವರು ಆಲ್ರೆಡಿ ಕೊಟ್ಟಿದ್ದಾರೆ, ಅಪ್ಪ ಆಲ್ರೆಡಿ ಇಟ್ಟಿದ್ದಾರೆ ಆ ಒಂದು ವಸ್ತ್ರ ಅವನಿಗಾಗಿ. ಅವನದನ್ನು ಬಿಟ್ಟು ಹೋದ. ವಸ್ತ್ರ ಅಲ್ಲೇ ಇದೆ, ನೀತಿವಂತಿಕೆ ಅಲ್ಲೇ ಇದೆ. ಆದರೆ ಅನುಭವಿಸೋಕ್ಕಾಗಿದ್ದು ಯಾವಾಗ? ಅದರಿಂದ ಎದ್ದು ವಾಪಸ್ಸು ಮತ್ತೆ ಬಂದು ಅದನ್ನು ತೊಟ್ಕೊಂಡಾಗ, ಆ ಯೇಸುವನ್ನು ಮತ್ತೆ ತೊಟ್ಕೊಂಡಾಗ. ಅಂದರೆ ಆ ನೀತಿವಂತಿಕೆ, ಆ ಒಂದು ಸೆಲೆಬ್ರೇಷನ್ ದೇವರು ಮಾಡಬೇಕಾದ್ರೆ ಪುನಃ ಆ ಒಂದು ನೀತಿವಂತಿಕೆಯಲ್ಲಿ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಪ್ರಿಯರೇ. ಅವನಿಗೆ ಅಲ್ಲಿ ಅರಿವಾದದ್ದೇನು? ಅಯ್ಯೋ ನಾನು ಪಾಪಿ, ಮೋಸ ಮಾಡಿಬಿಟ್ಟೆ. ಆದರೆ ಈ ನೀತಿವಂತಿಕೆಗೆ ಬರುವಾಗ ಅಪ್ಪನಲ್ಲಿ ನಾನು ನೀತಿವಂತನಾಗಿದ್ದೇನೆ, ಅಪ್ಪನ ಮನೆಯಲ್ಲಿ ನಾನು ನೀತಿವಂತನಾಗಿದ್ದೇನೆ ಅಂತೇಳಿ ಯಾರಿಗೆ ಅರಿವಾಯಿತು? ದುಂದುಗಾರ ಮಗನಿಗೆ. ನಾವು ಪಶ್ಚಾತ್ತಾಪ ನಿಜವಾಗ್ಲೂ ಪಡುವಾಗ ಈ ಅನುಭವ ನಮ್ಮಲ್ಲಿ ಉಂಟಾಗುತ್ತೆ. ಓಕೆ, ವಾಕ್ಯ ಮುಂದುವರಿಸಿ. ಬೆರಳಿಗೆ ಉಂಗುರವನ್ನು ತೊಡಿಸಿರಿ, ಬೆರಳಿಗೆ ಉಂಗುರವನ್ನು ತೊಡಿಸಿರಿ, ಕಾಲಿಗೆ ಪಾದರಕ್ಷೆಯನ್ನು ಮೆಟ್ಟಿಸಿರಿ, ಕಾಲಿಗೆ ಪಾದರಕ್ಷೆಯನ್ನು ಮೆಟ್ಟಿಸಿರಿ, ಕೊಬ್ಬಿಸಿದ ಪ್ರಾಣಿಯನ್ನು ತಂದು ಕೊಯ್ಯಿರಿ, ಕೊಬ್ಬಿಸಿದ ಪ್ರಾಣಿಯೊಂದನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಹಬ್ಬ ಮಾಡೋಣ, ಆನಂದಿಸೋಣ, ಆನಂದಿಸೋಣ. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಆ ಒಂದು ದುಂದುಗಾರ ಮಗ ಕಳೆದುಕೊಂಡ ಎಲ್ಲ ಹಕ್ಕು ಕೂಡ ಮತ್ತೆ ವಾಪಸ್ ಬಂತು ಅವನಿಗೆ. ಯಾರಿಗೆ? ದುಂದುಗಾರ ಮಗನಿಗೆ. ಕೈ ಬೆರಳಿಗೆ ಏನು ಮಾಡಿದ್ರು? ಉಂಗುರವನ್ನು ತೊಡಿಸಿದ್ರು, ಪಾದರಕ್ಷೆಯನ್ನು ಹಾಕಿದ್ರು, ಅಂಗಿಯನ್ನು ತೊಡಿಸಿದ್ರು. ಹಬ್ಬ ಮಾಡೋದು ಯಾವಾಗ? ನಾವು ಹಬ್ಬದ ಸಮಯದಲ್ಲಿ ಮಾತ್ರ, ಹೌದಾ? ಈಸ್ಟರ್, ಕ್ರಿಸ್ಮಸ್, ಬೇರೆ ಏನೆಲ್ಲ ಹಬ್ಬ ನಾವು ಆಚರಣೆ ಮಾಡ್ತೀವೋ. ಆದರೆ ಮಗ ವಾಪಸ್ ಬರಬೇಕಾದ್ರೆ ಒಂದು ಹಬ್ಬ, ಒಂದು ಸಂಭ್ರಮ. ನಾವಿಲ್ಲೆಲ್ಲ ಯಾರೆಲ್ಲ ಇದ್ದೀವಲ್ವಾ, ನಾವು ಈ ಪಶ್ಚಾತ್ತಾಪದ ಹೃದಯವನ್ನು ಬಿಟ್ಟು ಪುನಃ ಈ ಒಂದು ಧ್ಯಾನದಲ್ಲಿ ಒಂದು ಡಿಸಿಷನ್ ಮಾಡಿ ಪ್ರಿಯರೇ, ವಾಪಸ್ ಹೋಗಬೇಕಾದ್ರೆ ನಾನೊಂದು ಕೂಲಿ ಆಳಾಗಿ ನಾನು ಹೋಗಬಾರ್ದು. ಅಪ್ಪ ನನ್ನ ಮಗ ಆಗಲಿಕ್ಕೆ, ಮಗಳಾಗಲಿಕ್ಕೆ ಉಂಟು ಮಾಡಿದ್ದಾರೆ. ಆ ಹಕ್ಕನ್ನು ಕೂಡ ಏಸು ಕ್ರಿಸ್ತರ ಮುಖಾಂತರ ನನಗೆ ಕೊಟ್ಟಿದ್ದಾರೆ. ಈ ಹಕ್ಕನ್ನು ಪಡ್ಕೊಂಡು ಏಸು ಎಂಬ ಬಾಕ್ಸ್ಗೆ ಹೋದರೆ ಮಾತ್ರನೇ ಈ ಹಕ್ಕು, ಈ ಉಂಗುರ, ಈ ಪಾದರಕ್ಷೆ, ಈ ರೈಚಸ್ನೆಸ್ ಎಲ್ಲವನ್ನ ಅನುಭವಿಸ್ಲಿಕ್ಕಾಗೋದು. ಓಕೆನಾ? ಇದನ್ನು ಪಡ್ಕೊಂಡು ನಾನು ಏನು ಮಾಡಬೇಕು? ಇಲ್ಲಿಂದ ವಾಪಸ್ ಹೋಗಬೇಕು. ಒಂದು ಕೂಲಿ ಆಳಾಗಿ ಮತ್ತೆ ಆ ಗಿಲ್ಟ್ ಇಟ್ಕೊಂಡು, ಆ ಒಂದು ಪಶ್ಚಾತ್ತಾಪ ಪಡ್ಲಿಕ್ಕೆ ಆಗದೇ ಇರುವಂಥ ಹೃದಯವನ್ನು ಇಟ್ಕೊಂಡು ಇಲ್ಲಿಂದ ಹೋಗಬಾರ್ದು ಅಂತ ಹೇಳಿ ನಾವು ಏನು ಮಾಡಬೇಕು? ಒಂದು ನಿರ್ಧಾರದೊಂದಿಗೆ ಈ ಒಂದು ಧ್ಯಾನವನ್ನು ನಾವು ಅಟೆಂಡ್ ಮಾಡಬೇಕು. ಪ್ರೈಸ್ ದ ಲಾರ್ಡ್. ಮೊದಲಿಗೆ ಏನಾಗುತ್ತೆ? ನಾವು ಪಶ್ಚಾತ್ತಾಪ ಪಡುವಾಗ ಫೆಲೋಶಿಪ್, ಅಪ್ಪನ ಅನ್ಯೋನ್ಯತೆಗೆ ನಾವು ವಾಪಸ್ ಬರ್ತೇವೆ. ನೆಕ್ಸ್ಟ್ ಏನಾಗುತ್ತೆ? ನಮ್ಮಲ್ಲಿ ಒಂದು ಧೈರ್ಯ, ಆ ಗಿಲ್ಟೆಲ್ಲ ಹೋಗಿ ಏನಾಗುತ್ತೆ? ಒಂದು ಧೈರ್ಯ ಬರುತ್ತೆ. ಮೂರನೇದಾಗಿ ನಾವು ಕಳೆದುಕೊಂಡ ಎಲ್ಲ ಈ ಉಂಗುರ, ಈ ಪಾದರಕ್ಷೆ, ಇದೆಲ್ಲ ಒಂದು ರೈಟ್ಸನ್ನು ಸೂಚಿಸುವಂತಹ ಕೆಲವು ವಸ್ತುಗಳು. ರೈಟ್ ಅಲ್ವಾ? ಆ ಉಂಗುರ ಹಾಕಿದಾಗೇನು? ಅಪ್ಪ ನನಗೆ ಉಂಗುರ ಹಾಕಿದ, ಎಸ್, ನಾನು ಐ ಆಮ್ ಹಿಸ್ ಸನ್, ಐ ಆಮ್ ಹಿಸ್ ಡಾಟರ್, ಹೌದಲ್ವಾ? ಆ ಒಂದು ಹಕ್ಕು ವಾಪಸ್ಸು. ಇದ್ರ ಜೊತೆಗೆ ಇನ್ನೊಂದು ಅರ್ಥ ಕೂಡ ತಗೊಳ್ಬೋದು. ಏನು ಗೊತ್ತಾ? ಎಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳು ನಮಗೇನಾಗುತ್ತೆ? ವಾಪಸ್ ಬರುತ್ತೆ. ಇದನ್ನೆಲ್ಲ ತುಂಬಿಕೊಂಡವರಾಗಿ ನಾವು ಇಲ್ಲಿಂದ ಹೋಗಬೇಕು ಪ್ರೇರೆ. ಓಕೆನಾ?